ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 148ನೇ ಭಾಗವನ್ನು ಈಗ ನಾವು ಶ್ರವಣ ಮಾಡಬೇಕು. ಬೃಹತ್ ತಾರತಮ್ಯ ಸಂಧಿ ಅಥವಾ ಗುಣತಾರತಮ್ಯ ಸಂಧಿ ಅಂತ ಇದೊಂದು ಸಂಧಿ, 23ನೇ ಸಂಧಿ. ಅದರಲ್ಲಿ 4ನೇ ಪದ್ಯವನ್ನು, ಒಟ್ಟಾರೆ ಪದ್ಯಗಳಲ್ಲಿ 705ನೇ ಪದ್ಯವನ್ನು ಈಗ ಶ್ರವಣ ಮಾಡಬೇಕು. ಈ ಇಡೀ ಸಂಧಿಯೇ ಕೆಲವು ಪುಸ್ತಕಗಳಲ್ಲಿ ಇಲ್ಲ ಅಂತ ನಿನ್ನೆ ಗೊತ್ತಾಯಿತು. ಹರಿಕಥಾ ಇವರು ಪುನಃ ಹಯೋಧನ ಪುರಾಣಿಕರು ನಮ್ಮ ಗುರುಗಳು ಹೇಳಿದರು. ಅವ್ರು ಯಾವುದೋ ಒಂದು ಪುಸ್ತಕ ನೋಡ್ತಿದ್ರು, ಆ ಪುಸ್ತಕದಲ್ಲಿ ಇಡೀ ಸಂಧಿಯೇ ಇಲ್ಲ. ನೀನು ಯಾವ ಪದ್ಯ ಓದ್ತಿದ್ರು ನನಗೆ ಗೊತ್ತೇ ಆಗ್ತಿಲ್ಲ ಅಂದ್ರೆ ಅವರು. ಅಂತೂ ನಾನು ಓದಿದ ಆಧಾರದ ಮೇಲೆ ಅವ್ರು ಕೆಲವೇನೋ ವಿವರಣೆಗಳನ್ನು ಕೊಟ್ಟರು, ಮತ್ತು ಹೇಳೋರಿದ್ದಾರೆ. ಅಂತೂ ಇದೊಂದು ಸಂಧಿ ಇಲ್ಲ ಅಂತ ಕಂಡು ಬಂದಿದೆ, ಬಹಳ ಆಶ್ಚರ್ಯ ಅನ್ನಿಸ್ತದೆ. ಇರಲಿ. ಅಂತೂ ಮೊದಲು ನಾವು ಪರಮಾತ್ಮನ ಬಗ್ಗೆ ಹೇಳಿದರು. ಮುಂದೆ ಎರಡನೇ ಶ್ಲೋಕದಲ್ಲಿ ಪರಮಾತ್ಮನ ಬಗ್ಗೆ, 3ನೇ ಶ್ಲೋಕದಲ್ಲಿ ಲಕ್ಷ್ಮೀದೇವಿ ಬಗ್ಗೆ ಬಂತು, 4ನೇ ಶ್ಲೋಕದಲ್ಲೂ ಕೂಡ ಅವಳ ಬಗ್ಗೆನೇ ವರ್ಣನೆ ಮಾಡ್ತಾರೆ. ಈತನಿಗಿಂದ ಅನಂತ ಗುಣದಲ್ಲಿ ಶ್ರೀತರುಣಿ ಕಡಿಮೆ ಎನಿಪಳು, ನೀತ ಮುಕ್ತಳು, ನಿರ್ವಿಕಾರಳು, ತ್ರಿಗುಣ ವರ್ಜಿತಳು, ಧೌತ ಪಾಪ ವಿರಿಂಚಿ ಪವನರ ಮಾತೆ ಎನಿಪ ಮಹಾಲಕ್ಷ್ಮಿ ವಿಖ್ಯಾತಳಾಗಿಹಳು ಎಲ್ಲ ಕಾಲದಿ ಶ್ರುತಿ ಪುರಾಣದಳು ಅಂತ ಇದು ಪದ್ಯ. ನೀತ ಮುಕ್ತಳು ಅಂತ ಅನ್ನೋದ್ರ ಬದಲು ನಿತ್ಯ ಮುಕ್ತಳು ಅಂತ ಒಂದು ಕಡೆ ಪಾಠ ಇದೆ. ಆ ನಿತ್ಯ ಮುಕ್ತಳು ಒಂದು ಪಾಠ ಇದ್ರೆ ಅದು ಹೆಚ್ಚು ಯೋಗ್ಯ. ನಿತ್ಯ ಅಂತಾನೆ ಇದೆಯಲ್ಲ, ಸರಿ. ಅದೇ ನಿತ್ಯ ಅನ್ನೋ ಸಂಸ್ಕೃತ ಶಬ್ದವನ್ನೇ ದಾಸರು ನೀತ ಅಂತ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ನೀತ ಮುಕ್ತಳು, ನಿತ್ಯ ಮುಕ್ತಳು, ಛಂದಸ್ಸಿಗೇನು ಯಾವುದರಿಂದ ವ್ಯತ್ಯಾಸ ಇಲ್ಲ. ಹಾಗಾಗಿ ನಿತ್ಯ ಮುಕ್ತಳು ಅಂತಿದ್ರೆ ಒಳ್ಳೆಯದು. ನಿಮ್ಮ ಪುಸ್ತಕದಲ್ಲಿ ಹೇಗಿದೆಯೋ ನೋಡ್ಕೊಳ್ರಿ. ಈ ಲಕ್ಷ್ಮೀದೇವಿ ಈತನಿಗಿಂತ, ಹಿಂದೆ ಹೇಳಿದ ಪರಮಾತ್ಮನಿಗಿಂತ ಅನಂತ ಗುಣದಲ್ಲಿ ಅವಳು ಕಡಿಮೆ ಅಂತ ಅನಿಸ್ಕೊಂಡಿದ್ದಾಳೆ. ಅನಂತ ಗುಣದಿಂದಲೂ ಆತನಿಗಿಂತ ಆಕೆ ಕಡಿಮೆ, 100 ಪಟ್ಟು 200 ಪಟ್ಟು ಕಡಿಮೆ ಅಲ್ಲ, ಅನಂತ ಗುಣಗಳಿಂದ ಕಡಿಮೆ ಆಗಿದ್ದಾಳೆ. ಶ್ರೀ ತರುಣಿ ಅಂದರೆ ಲಕ್ಷ್ಮೀದೇವಿ. ತರುಣಿ ಯುವಾನೋ ಸತತಂ ಯುವಯೋರ್ನ ವಯೋಧಿಕ ಅಂತ ಶ್ರೀ ಗುಣದರ್ಪಣ ವಾದಿರಾಜ ಸ್ವಾಮಿಗಳಿಗೆ. ಅವಳು ತರುಣಿ, ನಿತ್ಯ ತರುಣಿ ಆದ್ದರಿಂದ ಅವಳನ್ನು ಶ್ರೀ ತರುಣಿ ಅಂತ ವರ್ಣನೆ ಮಾಡಿದರು. ಕಡಿಮೆ ಎನಿಸುವಳು, ಕಡಿಮೆ ಎನಿಪಳು, ಕಡಿಮೆ ಅಂತ ಅನಿಸ್ಕೊಂಡಿದ್ದಾಳೆ. ನಿತ್ಯ ಮುಕ್ತಳು, ಎಂದೂ ಕೂಡ ಪ್ರಕೃತಿ ಬಂಧನಕ್ಕೆ ಸಿಲುಕಿದವಳಲ್ಲ. ಯಾಕಂದರೆ ಪ್ರಕೃತಿಗೆ ಅವಳೇ ಅಭಿಮಾನಿನಿ, ಅವಳ ಹಿಡಿತದಲ್ಲೇ ಪ್ರಕೃತಿ ಇದೆ. ನಿತ್ಯ ಮುಕ್ತಳು, ಸತ್ವ ರಜಸ್ ತಮಸ್ಸು ಅನ್ನುವಂಥ ಆ ಪ್ರಕೃತಿಯ 3 ಗುಣಗಳೇನಿವೆ, ಅದಕ್ಕೆ ಸತ್ವಕ್ಕೆ ಶ್ರೀಯಾಗಿ, ರಜಸ್ಸಿಗೆ ಭೂವಾಗಿ, ತಮಸ್ಸಿಗೆ ಆಕೆ ದುರ್ಗಾರೂಪಳಾಗಿ ನಿಯಾಮಕಳಾಗಿದ್ದಾಳೆ. ಅದನ್ನೇ ನಮ್ಮ ಉಗಣಾಭ್ಯಸ್ತೃಂಹತೀಭ್ಯಶ್ಚವೋ ನಮಃ ಅಂತೇಳಿ ರುದ್ರಾಧ್ಯಾಯ ವರ್ಣನೆ ಮಾಡ್ತದೆ. ತ್ರಿಂಹತೀಭ್ಯ ಅಂತಂದ್ರೆ 3 ಗುಣಗಳನ್ನು, ಪ್ರಕೃತಿಯ 3 ಗುಣಗಳನ್ನು ಹನನ ಮಾಡುವಂಥ ಲಕ್ಷ್ಮೀದೇವಿಯ 3 ರೂಪಗಳು, ಶ್ರೀ ಭೂ ದುರ್ಗಾ ಅಂತ. ಅದರೊಳಗೆ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನ 3 ರೂಪಗಳು, ಅವುಗಳನ್ನು ಧ್ಯಾನ ಮಾಡಬೇಕು. ಅದು ಸ್ತ್ರೀಲಿಂಗ ಇದೆ ಅಲ್ಲಿ, ನಮ್ಮ ಉಗಣಾಭ್ಯಸ್ತೃಂಹತೀಭ್ಯ ಅಂತ. ಯೋಗಾಕರಣ ಸ್ತ್ರೀಲಿಂಗ ಪುಲ್ಲಿಂಗ ಇದಕ್ಕೆಲ್ಲ ವ್ಯತ್ಯಾಸ ಹೇಳಿದ್ದೆ. ಅದು ಅಷ್ಟು ಅಲ್ಲಿ ಗ್ರಹಣ ಆಯಿತೋ ಇಲ್ಲೋ ಅವರಿಗೆ. ಆ ಸ್ತ್ರೀಲಿಂಗ ಪುಲ್ಲಿಂಗ ವ್ಯತ್ಯಾಸ ಹಾಗೆಲ್ಲ ಮಾಡ್ಲಿಕ್ಕೆ ಏನು ಕಾರಣ ಅಂದರೆ, ಲಕ್ಷ್ಮೀದೇವಿ ಒಳಗೆ ಸ್ತ್ರೀಲಿಂಗ ರೂಪದಿಂದಲೇ ಭಗವಂತ ಇದ್ದಾನೆ. ನಮ್ಮ ಉಗಣಾಭ್ಯ ತ್ರಿಂಹತೀಭ್ಯಶ್ಚವೋ ಅಂತ ಒಂದು 2-3 ಮಂತ್ರಗಳೆಲ್ಲ ಸ್ತ್ರೀಲಿಂಗದಲ್ಲೇ ಬರ್ತವೆ. ಅದು ವೈಶಿಷ್ಟ್ಯ ಆ ಮಂತ್ರದ್ದು. ನಿತ್ಯ ಮುಕ್ತಳು, ನಿರ್ವಿಕಾರಳು, ಎಂದು ಯಾವುದೇ ವಿಕಾರಕ್ಕೆ ಒಳಪಡದವಳು. ದೈಹಿಕವಾದ ವಿಕಾರ, ಮಾನಸಿಕವಾದಂಥ ವಿಕಾರ ಇತ್ಯಾದಿ ಯಾವುದೂ ಇಲ್ಲ. ತ್ರಿಗುಣ ವರ್ಜಿತಳು, ಸತ್ವ ರಜಸ್ ತಮಸ್ಸು ಅಂತ 3 ಗುಣಗಳಿಂದ ರಹಿತಳಾದವಳು. ಮತ್ತೆ ಈಕೆ ಚತುರ್ಮುಖ ಬ್ರಹ್ಮನಿಗೆ ಮತ್ತು ಮುಖ್ಯ ಪ್ರಾಣನಿಗೆ ತಾಯಿ ಅಂತ ಕರೆಸ್ಕೊಂಡಿದ್ದಾಳೆ. ಅವರೆಂಥವ್ರು ಅಂದರೆ ಧೌತ ಪಾಪರು, ಎಲ್ಲ ಪಾಪಗಳನ್ನು ತೊಳೆದುಕೊಂಡಂಥವರು. ಧೌತ ಪಾಪರಾದಂಥ ವಿರಿಂಚಿ ಮತ್ತು ಪವನರು, ಅವರಿಗೆ ಮಾತೆ ಎನಿಪಳು, ತಾಯಿ ಅಂತ ಅನಿಸ್ಕೊಂಡಿದ್ದಾಳೆ ಇವಳು. ಈ ಮಹಾಲಕ್ಷ್ಮಿ ವಿಖ್ಯಾತಳಾಗಿದ್ದಾಳೆ. ವೇದ ಪುರಾಣಗಳ ಎಲ್ಲ ಕಡೆಯೂ ಕೂಡ ಆತ ವಿಖ್ಯಾತಳಾಗಿದ್ದಾಳೆ. ವಿಖ್ಯಾತಳಾಗಿಹಳು ಎಲ್ಲ ಕಾಲದಿ ಶ್ರುತಿ ಪುರಾಣದಳು, ಶ್ರುತಿಗಳಲ್ಲಿ ವಿಖ್ಯಾತಳಾಗಿದ್ದಾಳೆ. ಅದೇ ಅದಕ್ಕಾಗಿ ಶ್ಲೋಕ ಹೇಳಿದೆ, ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಂತ. ನಿನಗೆ ಶ್ರೀ ಅಂತ ಒಬ್ಳು, ಲಕ್ಷ್ಮಿ ಅಂತ ಒಬ್ಳು, 2 ಪತ್ನಿಯರಿದ್ದಾರೆ. ಕೆಲವು ಕಡೆ ಈ ಯಜುರ್ವೇದದ್ದೇ 1-2-3 ಬೇರೆ ಬೇರೆ ಪಾಠ, ವಾಜಸನೀಯ ಇತ್ಯಾದಿ ಶಾಖಾದಲ್ಲಿ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಂತಿದೆ. ಶ್ರೀ ಅಂದರೆ ನಾಚಿಕೆ ಅಂತ ಅರ್ಥ ಸಂಸ್ಕೃತದಲ್ಲಿ, ವ್ಯಾಕರಣದ ಪ್ರಕಾರ. ಹೀಗೆ ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೆ ಪಾರ್ಶ್ವೇ. ಪರಮಾತ್ಮನಿಗೆ
ಇಲ್ಲಾಂದ್ರೆ ಶ್ರೀ ಮತ್ತು ಭೂ ಅಂತ ಇಬ್ಬರು ಪತ್ನಿಯರು ಆ ಕಡೆ ಈ ಕಡೆ. ಇದನ್ನೆಲ್ಲ ಈ ವೆಂಕಟರಮಣನಿಗೆ ಆ ಕಡೆ ಈ ಕಡೆ ಇಬ್ಬರು ಪತ್ನಿಯರು ಇರ್ತಾರಲ್ಲ ಅಂಥದಕ್ಕೆಲ್ಲ ಈ ಮಂತ್ರವನ್ನು ಉಪಯೋಗ ಮಾಡ್ಕೊಳ್ಬೇಕು. ಶ್ರೀಶ್ಚತೆ ಅಥವಾ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯು ಅಹೋರಾತ್ರೆ ಪಾರ್ಶ್ವೆ, ಅಲ್ಲಿ ಹೇಳಿದ್ದೆ ಅರ್ಥ. ಅಹಹ ಅಂತಂದ್ರೆ ಹಗಲಿಗೆ ಅಭಿಮಾನಿಯಾದಂಥ ಚತುರ್ಮುಖ ಮತ್ತು ಮುಖ್ಯ ಪ್ರಾಣ. ರಾತ್ರಿ ಅಂತಂದ್ರೆ ರಾತ್ರಿಗೆ ಅಭಿಮಾನಿ ದೇವತೆ ಆದಂಥ ಸರಸ್ವತಿ ಮತ್ತು ಭಾರತಿ, ಅವರಿಬ್ಬರು ನಿನ್ನ ಪಾರ್ಶ್ವದಲ್ಲಿ ಇರ್ತಾರೆ. ಇದು ಪರಮಾತ್ಮನ ಅಖಂಡವಾದ ಪರಿವಾರ. ಇದೆಲ್ಲ ಒಂದು ಸುತ್ತಮುತ್ತಲು ಇವರೆಲ್ಲ ದೇವತೆಗಳು ಇರ್ತಾರೆ ಅಂತ ಹೀಗೆ ಉಪಾಸನೆ ಮಾಡ್ಬೋದು. ವಿಖ್ಯಾತಲಾಗಿ ಎಲ್ಲ ಕಾಲದಲ್ಲಿ ಶ್ರುತಿಗಳಲ್ಲಿ ಹೀಗೆ ಆಕೆ ಪ್ರತಿಪಾದ್ಯಳಾಗಿದ್ದಾಳೆ ಅಂತ ತಿಳ್ಕೊಳ್ಬೇಕು. ಆ ಶ್ರುತಿಗಳಿಗೆ ಸಂಬಂಧಪಟ್ಟಂಗೆ ಈ ಶ್ರೀ ಸೂಕ್ತ ಇದೆಯಲ್ಲ, ಆ ಶ್ರೀ ಸೂಕ್ತದಲ್ಲಿ ಕಾಂಸೋಸ್ಮಿತಾ ಅನ್ನೋ ಪಾಠ ಅಷ್ಟು ಒಳ್ಳೇದಲ್ಲ, ಕಾಂಸ್ಯಸ್ಮಿತಾ ಅನ್ನೋ ಪಾಠ ಒಳ್ಳೇದು ಅಂತ ಹಿಂದೆ ಹೇಳಿದ್ದೆ. ಯಜುರ್ವೇದ ಶ್ರೀ ಸೂಕ್ತದಲ್ಲಿ ಎಷ್ಟು ಪ್ರಯತೋ ಭೂತ್ವ ಜುಹುಜಾದಾಜ್ಯಮನ್ವಹಂ ಅಂತ ಫಲಶ್ರುತಿ ಇದೆಯಲ್ಲ, ಆ ಫಲಶ್ರುತಿಯೊಳಗೆ ಒಂದೆರಡು ಶ್ಲೋಕಗಳಲ್ಲಿ ತಪ್ಪುಗಳಿವೆ. ಅದು ಇಡೀ ಸೂಕ್ತವೆಲ್ಲ ಬಾಯ್ಪಾಠ ನನಗೆ ಗೊತ್ತಿಲ್ಲ, ಈಗ ಬಂದಿದ್ರೆ ಇಲ್ಲಿ ಹೇಳಿಬಿಡ್ತಿದ್ದೆ. ಲಕ್ಷ್ಮಿಯನ್ನು ಪ್ರತಿಪಾದನೆ ಮಾಡುವಂಥ ಶ್ರೀ ಸೂಕ್ತ ಅಂತ ಬಂದಿದ್ದರಿಂದ ಲಕ್ಷ್ಮೀದೇವಿ ಆ ಶ್ರುತಿಗಳಲ್ಲಿ ಪ್ರಸಿದ್ಧರಾಗಿದ್ದಾಳೆ ಅಂತ ಬಂತು. ನಾವು ಪಠಣ ಮಾಡುವಂಥ ಶ್ರೀ ಸೂಕ್ತ ಅದು ಋಗ್ವೇದದ ಖಿಲ ಭಾಗ. ಅಲ್ಲಿ ಭವಂತಿ ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಮತಿ. ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡೋರಿಗೆ ನ ಕ್ರೋಧ, ಬಹಳ ವಿಶೇಷ ಆಯಿತು. ಶುಕ್ರವಾರ ಆಕಸ್ಮಿಕವಾಗಿ ನೆನಪಿಗೆ ಬಂತು ಇವತ್ತು. ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡೋರಿಗೆ ಕ್ರೋಧ ಇರೋದಿಲ್ಲ. ನ ಕ್ರೋಧ ನ ಚ ಮಾತ್ಸರ್ಯಂ ನ ಲೋಭ ನ ಅಶುಭಾಮತಿ, ದುರ್ಬುದ್ಧಿ ಬರೋದಿಲ್ಲ. ಭವಂತಿ ಕೃತಪುಣ್ಯಾನಾಂ, ಯಾರಿಗೆ ಅಂದರೆ ಭಕ್ತ್ಯ ಶ್ರೀ ಸೂಕ್ತಂ ಜಪೇತ್ ಸದಾ ಅಂತ ಪಾಠ ಇದೆ. ಭಕ್ತ್ಯ ಶ್ರೀ ಸೂಕ್ತಂ ಜಪೇ ಭಕ್ತಾನಾಂ ಶ್ರೀ ಸೂಕ್ತಂ ಜಪೇತ್ ಸದಾ ಅಂತ ಪಾಠ ಇದೆ. ಈಗ ನಾವು ಓದ್ತಿರೋ ಪಾಠ ಅದು ಸರಿ ಇಲ್ಲ ಪಾಠ. ಕಾರಣ ಏನಂದ್ರೆ ಕ್ರೋಧ ಬರೋದಿಲ್ಲ, ಮಾತ್ಸರ್ಯ ಬರೋದಿಲ್ಲ, ಅಶುಭ ಬುದ್ಧಿ ಬರೋದಿಲ್ಲ. ಭಕ್ತಾನಾಂ ಕೃತಪುಣ್ಯಾನಾಂ, ಭಕ್ತಾನಾಂ ಅಂದ್ರೆ ಭಕ್ತರಿಗೆ, ಕೃತಪುಣ್ಯಾನಾಂ ಪುಣ್ಯವನ್ನು ಮಾಡಿದ ಭಕ್ತರಿಗೆ, ಅವೆಲ್ಲ ಷಷ್ಠಿ ವಿಭಕ್ತಿ ಬಹುವಚನ. ಭಕ್ತಾನಾಂ ಕೃತಪುಣ್ಯಾನಾಂ ಅಂತ ಬಂದಮೇಲೆ ಭಕ್ತ್ಯ ಶ್ರೀ ಸೂಕ್ತಂ ಜಪೇತ್ ಸದಾ ಅಂತಿದೆ. ಸದಾ ಅಂದ್ರೆ ಯಾವಾಗಲೂ, ಜಪೇತ್ ಅಂದ್ರೆ ಧ್ಯಾನ ಮಾಡಬೇಕು. ಈ ಕಡೆ ಹಿಂದೆ ಯಾವ ಭಕ್ತರು ಲಕ್ಷ್ಮೀದೇವಿಯನ್ನು ಧ್ಯಾನ ಮಾಡ್ತಾರೋ ಆ ಭಕ್ತರಿಗೆ ಕ್ರೋಧ, ಮಾತ್ಸರ್ಯ, ಮೋಹ ಇತ್ಯಾದಿಗಳು ಬರೋದಿಲ್ಲ ಅಂತ ಶ್ಲೋಕ ತಾತ್ಪರ್ಯ ಆಗಬೇಕು. ನಾವು ಈಗ ಪಠನ ಮಾಡ್ತಿರೋ ಪಾಠ ಏನಿದೆ, ಭಕ್ತ್ಯ ಶ್ರೀ ಸೂಕ್ತಂ ಜಪೇತ್ ಸದಾ ಅಂತಿದೆ. ಅದ್ರ ಬದಲು ಭವಂತಿ ಕೃತಪುಣ್ಯಾನಾಂ ಭಕ್ತ್ಯ ಶ್ರೀ ಸೂಕ್ತ ಜಾಪಿನಾಂ ಅಂತ ಪಾಠ ಗೋವಿಂದಾಚಾರ್ಯ ಸಂಶೋಧನೆ ಮಾಡಿದ ಪಾಠ. ಅದು ಒಳ್ಳೆಯದು. ಯಾಕೆಂತಂದ್ರೆ ಕೃತಪುಣ್ಯಾನಾಂ ಶ್ರೀ ಸೂಕ್ತ ಜಾಪಿನಾಂ, ಕೃತಪುಣ್ಯಾನಾಂ ಭಕ್ತ್ಯ ಶ್ರೀ ಸೂಕ್ತ ಜಾಪಿನಾಂ ಭಕ್ತಾನಾಂ, ಭಕ್ತರಿಗೆ ಕ್ರೋಧ, ಮೋಹ, ಮಾತ್ಸರ್ಯ ಇತ್ಯಾದಿಗಳು ಬರೋದಿಲ್ಲ. ಎಂಥ ಭಕ್ತರು ಅಂತಂದ್ರೆ ಕೃತಪುಣ್ಯರು, ಪುಣ್ಯ ಮಾಡಿದಂಥ ಭಕ್ತರು. ಮತ್ತು ಭಕ್ತ್ಯ ಶ್ರೀ ಸೂಕ್ತ ಜಾಪಿನಾಂ, ಭಕ್ತಿಯಿಂದ ಶ್ರೀ ಸೂಕ್ತವನ್ನು ಜಪ ಮಾಡುವವರು. ಹಾಗಾಗಿ ಕೃತಪುಣ್ಯಾನಾಂ ಅನ್ನೋದು ಮತ್ತು ಭಕ್ತ್ಯ ಶ್ರೀ ಸೂಕ್ತ ಜಾಪಿನಾಂ ಅಂತ ಒಂದು ಎರಡೂ ಕೂಡ ಭಕ್ತರಿಗೆ ವಿಶೇಷಣ ಆದರೆ ಅದು ನಮ್ಗೆ ಸಿಗಬೇಕಾದ ಅರ್ಥ ಎಲ್ಲ ಸರಿಯಾಗಿ ಸಿಗ್ತದೆ. ಭಕ್ತ್ಯ ಶ್ರೀ ಸೂಕ್ತ ಜಪೇತ್ ಸದಾ ಅಂತ ಅಂದ್ಬಿಟ್ರೆ ಆ ಒಂದು ಶ್ಲೋಕದಲ್ಲಿ ಮೊದಲಿನ 3 ಪಾದ ಆಮೇಲೆ ಒಂದು ಪಾದ ಎಲ್ಲ ಒಡೆದು ಅದಕ್ಕೆ ಬೇರೆ ಬೇರೆ ಏನೇನೋ ಮತ್ತೆ ಶಬ್ದಗಳನ್ನು ಹೊರಗಿಂದ ಎರವಲು ತಂದು ಅದಕ್ಕೆ ಅರ್ಥ ಹೇಳಬೇಕಾಗ್ತದೆ. ಅದು ಬಹಳ ಕಿರಿಕಿರಿ ಮಾಡುವಂಥ ಸಂಗತಿ. ಹಾಗಾಗಿ ಆ ಪಾಠ ಬಿಟ್ಟುಬಿಡೋದು ಒಳ್ಳೆಯದು. ಇದು ಎಷ್ಟು ಪ್ರಯತ್ನ ಭೂತ್ವ. ಇದೊಂದು ಸಂಗತಿನೂ ಹೇಳ್ಬೇಕು ನಿಮಗೆ. ಈ ಹಿರಣ್ಯ ರೂಪಸ್ಸ ಹಿರಣ್ಯ ಸಂದೃಗಪಾನ್ನ ಪಾತ್ಸೇದು ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರ ಚತಸ್ರಜಾಂ ಅಂತ ಲಕ್ಷ್ಮೀ ಶ್ರೀ ಸೂಕ್ತ ಪ್ರಾರಂಭ ಆಗ್ತದಲ್ಲ, ಅಲ್ಲಿಂದ ಕೊನೆಯ ಮಂತ್ರ ತನಕ ಎಷ್ಟು ಪ್ರಯತ್ನ ಭೂತ್ವ, ಅದಕ್ಕಿಂತ ಹಿಂದಿನ ಮಂತ್ರ ತನಕ ಅದು ವೇದದ ಭಾಗ. ಮುಂದೆ ಎಷ್ಟು ಪ್ರಯತ್ನ ಭೂತ್ವ ಅಂತಿದೆಯಲ್ಲ ಅದು ವೈದಿಕ ಭಾಗ ಅಲ್ಲ, ಅದು ಅಪೌರುಷೇವ ಅಂತ ವೇದದ ಭಾಗ ಅಲ್ಲ. ಯಾರೋ ಒಬ್ರು ಅದಕ್ಕೆ ಫಲ ಏನು ಅಂತ ರಚನೆ ಮಾಡಿದ್ರು, ವ್ಯಾಖ್ಯಾನಕಾರರು ಇಂಥವ್ರೆಲ್ಲ ಇರ್ತಾರಲ್ಲ, ಅವರು ಅದನ್ನು ರಚನೆ ಮಾಡಿಬಿಟ್ಟಿರ್ತಾರೆ. ವೇದದ ಪರಂಪರೆ ನಾವು ಮರ್ತಿರೋದ್ರಿಂದ ಮುಂದೆ ಪ್ರಿಂಟ್ ಆಗೋದು ಈ ಕಡೆ ವೇದದ ಅಪೌರುಷೇಯವಾದ ವೇದದ ಭಾಗ, ಪೌರುಷೇಯ ಅಂತ ಯಾರೋ ವ್ಯಾಖ್ಯಾನಕರ್ತರು ಮಾಡಿದ ಭಾಗ ಎಲ್ಲನೂ ಸೇರಿಸಿ ಅದು ಈ ಪ್ರಿಂಟಾಗಿ ಬಂದುಬಿಟ್ಟಿದೆ. ನಮ್ಮಂಥವ್ರಿಗೆ ಅದು ಗೊತ್ತೇ ಆಗೋದಿಲ್ಲ. ಹೀಗಾಗಿರೋ ಸಾಧ್ಯತೆ ಇದೆ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಹಾಗಾಗಿ ಎಷ್ಟು ಪ್ರಯತ್ನಭೂತ್ವ ಅನ್ನೋದು ವೇದದ ಭಾಗ ಅಲ್ಲ. ಅದನ್ನು ಬಿಡಬೇಕು ಅಂತ ಹೇಳ್ತಿಲ್ಲ ನಾನು, ಪಾರಾಯಣ ಮಾಡೋದನ್ನು ಬಿಡಬೇಕು ಅಂತ ಹೇಳ್ತಿಲ್ಲ. ಪಾರಾಯಣ ಮಾಡುವಾಗ
ಇದು ವೇದದ ಭಾಗ ಆಗಿರ್ಲಿಕ್ಕಿಲ್ಲ ಅನ್ನೋ ಒಂದು ಎಚ್ಚರ ಇದ್ರೆ ಸಾಕು. ಎಷ್ಟು ಪ್ರಯತೋ ಭೂತ್ವ ಜುಹುಯಾದಾಜ್ಯಮನ್ವಹಂ ಶ್ರೇಯಃ ಪಂಚದಶ ಚಂಚ. ಆ ಲಕ್ಷ್ಮೀದೇವಿ 15 ಋಕ್ಕಗಳನ್ನೆಲ್ಲವನ್ನು ಕೂಡ ಧ್ಯಾನ ಮಾಡಬೇಕು, ಅವನಿಗೆ ಎಲ್ಲ ಥರ ಸಂಪತ್ತು ಸಿಗ್ತದೆ ಅಂತ ಅಲ್ಲಿ ಬರ್ತದೆ ಆ ಮುಂದಿನ ಮಂತ್ರದೊಳಗೆ. ತಾಂ ಪದ್ಮಿನೀಮೀಂ ಶರಣಂ ಪ್ರಪದ್ಯೆ ಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಮ್ರಣೆ ತಾಂ. ಅಲ್ಲಿಯೂ ಕೆಲವೆಲ್ಲ ವ್ಯತ್ಯಾಸಗಳಿವೆ. ಇವತ್ತು ಪುಸ್ತಕನೇ ತಂದುಬಿಟ್ಟದ್ದು ಭಾಳ ಒಳ್ಳೆಯದಾಗ್ತಿತ್ತು. ಗೋವಿಂದಾಚಾರ್ಯದ ಶ್ರೀಸೂಕ್ತ ಪುಸ್ತಕ ಎಲ್ಲ ವ್ಯತ್ಯಾಸಗಳನ್ನು ಈಗ ಹೇಳಿದಂತೆ ಆಗ್ತಿತ್ತು. ಅಂತೂ ಒಂದೆರಡು ವ್ಯತ್ಯಾಸಗಳನ್ನು ಹೇಳಿದೆ. ಕಾಂಸೋಸ್ಮಿತಾಂ, ಬಹಳ ಅದಕ್ಕೆ ಏನಂತ ಅರ್ಥವೇ ಗೊತ್ತಾಗೋದಿಲ್ಲ. ಕಾಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರಂ. ನನಗೆ ನೆನಪಿರುವಂತೆ ನನ್ನ 11ನೇ ವರ್ಷದಿಂದ 41ನೇ ವರ್ಷ ತನಕ ಸುಮಾರು 30 ವರ್ಷ ಅದನ್ನೇ ಹೇಳಿದ್ದೀನಿ ನಾನು. ಕಾಂಸೋಸ್ಮಿತಾಂ, ಕಾಂ ಸಹ ಏನಂತ ಅರ್ಥ ಬಹಳ ತಿಣಕಾಟ ಮಾಡಿ ಅರ್ಥ ಹೇಳಬೇಕಾಗ್ತದೆ. ಹಿಂದೊಮ್ಮೆ ಹೇಳಿದ್ದೆ, ಈ ಅವಧೇಶ್ವರಿ ಅಂತ ಕಾದಂಬರಿ ಬರೆದವರು ಶಂಕರ್ ಮುಖಾಶಿ ಪುಣೇಕರ್ ಅವರು, ಧಾರವಾಡದಲ್ಲಿ ಸಾಹಿತಿ ಇದೆ. ಅವರು ಕಾಂಸ್ಯಸ್ಥಿತಾಂ ಅಂತ ಒಂದು ಪಾಠ ಎಲ್ಲಿಂದ ನಾವು ತೊಗೊಂಡು ಬಂದರು. ಅದಕ್ಕೆ ಅರ್ಥ ಹೇಳಿದರು. ಕಾಂಸ್ಯ ಅಂದರೆ ಕಂಚು. ಕಂಚಿನ ಒಂದು ಪದಕದಲ್ಲಿ, ಕಂಚಿನ ನಾಣ್ಯದಲ್ಲಿ ಎಲ್ಲೇ ಒಂದು ಲಕ್ಷ್ಮೀದೇವಿ ಚಿತ್ರ ಇದೆ, ಹಾಗಾಗಿ ಕಾಂಸ್ಯ ಸ್ಥಿತ ಅಂತ ಅವ್ರ ಅರ್ಥ ಹೇಳಿದ್ರು. ಆ ಕಾದಂಬರಿ ನಾವು ಓದಿದಾಗ ಅದ್ರಲ್ಲಿ ಕಾಣಿಸಿತ್ತು. ಅದಕ್ಕಿಂತ ಕಾಂಸ್ಯ ಸ್ಮಿತ ಅಂತ ಅರ್ಥ ಪಾಠ ಇದೆ. ಇದು ಕಾಶ್ಮೀರದಲ್ಲಿ ಗೋವಿಂದಾಚಾರ್ಯಗೆ ದೊರಕಿದ ಪಾಠ. ಇದು ಕಾಂಸೋಸ್ಮಿತಾಂ ಕಾಂಸ್ಯ ಸ್ಥಿತಾಂ, ಇವೆರಡಕ್ಕಿಂತ ಕಾಂಸ್ಯ ಸ್ಮಿತಾಂ ಅನ್ನೋದು ಬಹಳ ಒಳ್ಳೆ ಪಾಠ. ಸ್ಮಿತ ಅಂದರೆ ನಗು. ಕಂಚಿನ ಪಾತ್ರೆಯನ್ನು ಚೆನ್ನಾಗಿ ತೊಳೆದಿಟ್ರೆ ಥಳ ಥಳ ಅಂತ ಹೊಳಿತಿರ್ತದೆ. ಹಾಗೆ ಹೊಳೆಯುವಂಥ ಸುಂದರವಾದಂಥ ಮೋಹಕವಾದ ನಗೆ ಇದ್ದವಳು ಅಂತ ಅರ್ಥ ಅದು. ಹಾಗಾಗಿ ಆ ಪುಸ್ತಕ ಓದಿದ ಮೇಲೆ ಕಾಂಸ್ಯ ಸ್ಮಿತಾಂ ಅನ್ನೋದನ್ನೇ ಬಳಕೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಹೀಗೆ ಒಂದೆರಡು ಮೂರು ಇನ್ನೂ ಇವೆ. ಅಲ್ಲಿ ಪ್ರಧಾನವಾಗಿ ಗೊತ್ತಿದ್ದನ್ನು ಹೇಳಿದೆ. ಭಕ್ತ್ಯ ಶ್ರೀ ಸೂಕ್ತ ಜಾಪಿನಾಂ, ಇದನ್ನು ಹೇಳೋದು ಒಳ್ಳೆಯದು. ಅದಕ್ಕಾಗಿ ಶ್ರುತಿ ಪುರಾಣಗಳು, ಶ್ರುತಿಯಲ್ಲೂ ಪ್ರಸಿದ್ಧಳಾಗಿದ್ದಾಳೆ, ಪುರಾಣದಲ್ಲಂತೂ ಬೇಕಾದಷ್ಟು ಬಾರಿ ಪ್ರಸಿದ್ಧಳಾಗೇ ಆಗಿದ್ದಾಳೆ. ದಕ್ಷಿಣ, ನೀನು ಧನ್ಯ ಅಂತ ನಾರದರವರನ್ನು ಹೊಗಳಿದಾಗ ನಾನೊಬ್ಬನೇ ಧನ್ಯ ಅಲ್ಲ, ನನ್ನ ಅರ್ಧಾಂಗಿನಿಯಾದಂಥ ದಕ್ಷಿಣಾದೇವಿ ಜೊತೆಗೆ ನಾನು ಧನ್ಯ ಅಂತ ಪರಮಾತ್ಮ ಹೇಳಿದ. ಹೀಗೆ ಶ್ರುತಿ ಪುರಾಣಗಳಲ್ಲೆಲ್ಲ ಅವಳ ಮಹಿಮಾ ಇದ್ದೇ ಇದೆ. ನಿನ್ನೆ ನಮಗೆ ಸಾಕಷ್ಟು ಸಮಯ ಸಿಗಲಿಲ್ಲ. ಆಕೆ ಪರಮಾತ್ಮನಿಗೆ ಆಯುಧವಾಗಿ, ಆಭರಣವಾಗಿ ಮತ್ತು ಬಟ್ಟೆಯಾಗಿ ಸೇವೆ ಸಲ್ಲಿಸ್ತಾಳೆ ಅಂತೆಲ್ಲ ಬಂದಿತ್ತಲ್ಲ. ಅಲ್ಲಿ ಆದಿತ್ಯ ಪುರಾಣದ ವೆಂಕಟಾಚಲ ಮಹಾತ್ಮ್ಯವನ್ನು ಪ್ರಬಂಧನಾಥ ತಮ್ಮ ಪುಸ್ತಕದಲ್ಲಿ ಉದಾಹರಣೆ ಮಾಡಿದ್ದಾರೆ. ಇದನ್ನು ನಾವೆಲ್ಲ ಹಿಂದೆ ಶ್ರವಣ ಮಾಡಿದ್ದೇವೆ ಒಂದು ಬಾರಿ. 11ನೇ ಇಸ್ವಿ ಅಥವಾ 12ನೇ ಇಸ್ವಿ ಯಾವಾಗ ಒಮ್ಮೆ ನವರಾತ್ರಿಯಲ್ಲೊಮ್ಮೆ ಇಲ್ಲೇ ಆದಿತ್ಯ ಪುರಾಣ ಅಂತರ್ಗತ ವೆಂಕಟಾಚಲ ಮಹಾತ್ಮ್ಯವನ್ನು 4 ಅಧ್ಯಾಯದಲ್ಲಿ ಹೇಳಿದ್ದೆ. ಅಲ್ಲಿ ಅಥಾತ್ಮಾನಂ ಕಲ್ಪಯಂತಿ ದೋಲಾ ಮಂಚಂ ಮನೋಹರಂ, ಅವಳೇ ತೂಗು ಮಂಚ, ಸುವರ್ಣ ಶೃಂಗ ಲಾಲಂಬೆ, ಬಂಗಾರದ ಸರಪಳಿಗಳನ್ನು ಅದಕ್ಕೆ ಜೋಡಿಸಿದ್ದಾರೆ ಆ ಮಂಚಕ್ಕೆ. ಅದು ಪರಮಾತ್ಮ ಕುತ್ಕೊಳ್ಳುವಂಥ ಜಾಗ. ಅದು ಯಾರು ಅಂದರೆ ಲಕ್ಷ್ಮೀದೇವಿ ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಇದೆ. ಪ್ರವಾಲ ಪಾದ ಸಂಯುಕ್ತಂ, ಕೆಳಗೆ ಪರಮಾತ್ಮ ಕಾಲಿಡಲಿಕ್ಕೆ ಒಂದು ಹೊಳೆಯುವಂಥ ಪಾದಪೀಠ, ಅದು ಅವಳೇ. ಮುಕ್ತ ಸ್ತಬಕ ರಾಜಿತಂ ಭೂರೂಪ ಅಭವತ್ ಸ್ವಯಂ ಶಯ್ಯ, ಭೂದೇವಿ ಭಗವಂತನ ಶಯ್ಯ ಆದಳು. ಶ್ರೀರೂಪಳಾದಂಥ ಲಕ್ಷ್ಮೀದೇವಿ ಭಗವಂತನಿಗೆ ತಲೆದಿಂಬಾದಳು. ನೀಲ ಅನ್ನುವಂಥ ಭಗವಂತನ ಆ ಲಕ್ಷ್ಮೀದೇವಿ ಅವಳು ಭಗವಂತನ ಪಾದ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲಳಾದಳು. ಮತ್ತೊಂದು ತಾಂಬೂಲ ರೂಪ ತಾಳಿದ್ಲು. ಸುವರ್ಣ ದಂಡ ವ್ಯಜನ, ಭಗವಂತನ ಸೇವೆಗಾಗಿ ಉಪಯೋಗ ಮಾಡುವಂಥ ಚಾಮರ ವ್ಯಜನ ಇವೆಲ್ಲವೂ ಕೂಡ ಲಕ್ಷ್ಮೀದೇವಿಯೇ ಅಂತ ಅಲ್ಲೊಂದು ಕಡೆ ವರ್ಣನೆ ಬಂದಿತ್ತು. ರಾಜಸಿಂಹಾನಿ, ಪಾದುಕೆ, ರತ್ನಪೀಠ ಇವೆಲ್ಲವೂ ಕೂಡ ಭೋಗ್ಯ ವಸ್ತು ಸ್ವರೂಪೇಣ ತವ ಸೇವಾಭಿಲಾಷಿಣಿ. ನಾವು ಹಿಂದೆ ಶ್ರವಣ ಮಾಡಿದ್ವಿ, ನೆನಪು ಮಾಡ್ಕೊಳ್ಳಿಕ್ಕೆ. ನಿನ್ನೆ ಈ 3ನೇ ಪದ್ಯ ಮುಗಿಯೋ ಹೊತ್ತಿಗೆ ವಿಳಂಬ ಆಗಿತ್ತು, ಅದಕ್ಕಾಗಿ ಇದನ್ನು ಹೇಳಿದ್ದಿಲ್ಲ. ಈ ಪದ್ಯವನ್ನು ಅದಕ್ಕೆ ಹೀಗೆ ಸೇರಿಸ್ಕೊಂಡೆ. ಇವತ್ತು ಸುಮಾರು ಒಂದು 8-10 ಶ್ಲೋಕ ಇವೆ. ಈ ಆದಿತ್ಯ ಪುರಾಣ ಅಂತರ್ಗತ ವೆಂಕಟಾಚಲ ಮಹಾತ್ಮ್ಯದ ಶ್ಲೋಕ. ಸೇವಾ ಮಾಡ್ತಾರೆ. ಸೇವಾ ಮಾಡ್ಲಿಕ್ಕೆ ಎಲ್ಲರೂ ಇದ್ದೇ ಇರ್ತಾರೆ. ಈ ಪರಮಾತ್ಮಂದು ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತ ಹೇಳಿರ್ತಾವಲ್ಲ, ಮುಕ್ತ ಸ್ಥಾನದೊಳಗೆ ಲಕ್ಷ್ಮೀದೇವಿ ಮಾತ್ರ ಇರ್ತಾಳೆ. ಅಮುಕ್ತ ಸ್ಥಾನಕ್ಕೆ ಉಳಿದವರೆಲ್ಲ ದೇವತೆಗಳು ಕೂಡ ಯಥಾಯೋಗ್ಯವಾಗಿ ಹೋಗಿ ಬರ್ತಿರ್ತಾರೆ. ಆವಾಗ ಈ ಷಣ್ಮಹಿಷಿಯರು ಕೂಡ, ಇನ್ನೂ ಮುಕ್ತರಾಗದೇ ಇರುವ ಷಣ್ಮಹಿಷಿಯರು ಇರ್ತಾರಲ್ಲ, ನೀವು ಕೇಳೋ ಪ್ರಶ್ನೆ ಅಭಿಪ್ರಾಯ ಗೊತ್ತಾಯ್ತು. ಮುಕ್ತರಾದಂಥ ಷಣ್ಮಹಿಷಿಯರು, ಮುಕ್ತರಾಗದೇ ಇರೋ ಷಣ್ಮಹಿಷಿಯರು ಅಂತ ಇಬ್ಬರಿದ್ದಾರೆ. ಹಿಂದೊಂದ್ಸರಿ ಕೇಳಿದ್ರಿ ನೀವು, ಅದು ಮತ್ತೊಂದ್ಸರಿ ಎಲ್ಲರಿಗೂ ನೆನಪಾಗಲಿ ಅಂತ ಈಗ ನಾನು ಹೇಳಿದೆ. ಮುಕ್ತರಾಗದೇ ಇರುವ ಷಣ್ಮಹಿಷಿಯರು ಅವರು ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದಾಗ ಅಲ್ಲಿ ಬಂದು ಹುಟ್ಟುತ್ತಾರೆ. ಪ್ರತಿ ಕಲ್ಪದಲ್ಲಿ ಆತ ಕೃಷ್ಣನಾಗಿ ಜನಿಸಿದಾಗ ಅವರು
ಸೇವಾ ಮಾಡ್ತಾರೆ. ಅವ್ರು ಮುಕ್ತರಾದ್ಮೇಲೆ ಏನು ಮಾಡ್ತಾರೆ ಅಂದರೆ ಪರಮಾತ್ಮನಿಗೆ ಪತ್ನಿಯರಾಗಿರ್ತಾರೆ. ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಇತ್ಯಾದಿ ಲೋಕಗಳಿಗೆ ಅವರು ಆತನ ಸೇವಕ್ಕಾಗಿ ಸನ್ನಿಹಿತರಾಗಿ ಸನ್ನದ್ಧರಾಗಿ ಯಾವಾಗಲೂ ಇರ್ತಾರೆ. ಎಲ್ಲೇ ಶಾಸ್ತ್ರದವ್ರು ಬರಲಿಲ್ಲ, ಆದರೂ ಮುಕ್ತರಾದ್ಮೇಲೆ ಎಲ್ಲರೂ ಕೂಡ ಭಗವಂತ ಸೇವೆ ಮಾಡೇ ಮಾಡ್ತಿರ್ತಾರೆ ಯಥಾಯೋಗ್ಯವಾಗಿ. ಯಾವ್ಯಾವ ತಾವು ಯಾವ್ಯಾವ ರೀತಿ ಸೇವೆ ಮಾಡಬೇಕೋ ಆ ಥರ ಮಾಡ್ತಿರ್ತಾರೆ ಅಂತ ಅಲ್ಲಿ ಆ ಪ್ರಕಾರ ತಿಳ್ಕೊಳ್ಬೋದು. ಹೀಗೆ ವಿಖ್ಯಾತಳಾಗಿದ್ದಾಳೆ. ಎಲ್ಲ ಕಾಲದಲ್ಲಿ ಶ್ರುತಿ ಪುರಾಣದೊಳಗೆ ಆಕೆ ಇದ್ದಾಳೆ. ಧೌತ ಪಾಪರು ಅಂತ ಈ ಚತುರ್ಮುಖ ಬ್ರಹ್ಮನನ್ನ ಮತ್ತು ಮುಖ್ಯವಾಯುವನ್ನ ಇವರಿಬ್ಬರನ್ನು ವರ್ಣನೆ ಮಾಡ್ತಾರೆ. ಯಾಕಂದ್ರೆ ಅವರು ರುಜುಗಳು. ರುಜು ಅಂತಂದ್ರೆ ಶುದ್ಧರು ಅಂತ ಅರ್ಥ. ನೇರವಾದ ಜೀವನ, ನೇರವಾದ ನಡೆ ನುಡಿ, ಅದಕ್ಕಾಗಿ ಅವರನ್ನು ರುಜುಗಳು ಅಂತ ಕರೀತಾರೆ. ಅವರಿಗೆ ಈಗ ತಾಯಿಯಾಗಿದ್ದಾಳೆ. ಯಂ ಕಾಮ ಏತಂ ತಾ ಮುಗ್ನಂ ಕ್ರೀಣೋಮಿತಂ ಬ್ರಹ್ಮಾಣಂ ತಂ ಶಿಂತಂ ಸುಮೇಧಾಂ. ಯಾರನ್ನ ರುದ್ರನ್ನಾಗಿ ಮಾಡಬೇಕು ಅಂತ ಅಪೇಕ್ಷೆ ಬರ್ತದೋ ಅವನನ್ನ ರುದ್ರ ಪದವಿಗೆ ಏರಿಸ್ತೇನೆ. ತಮ್ಮ ಬ್ರಹ್ಮಾಣಂ, ಅವನನ್ನು ಬ್ರಹ್ಮ ಪದವಿಗೆ ಏರಿಸ್ತೇನೆ ಅಂತ ಹೀಗೆಲ್ಲ ಅಷ್ಟು ಶಕ್ತಿ ಇದ್ದದನ್ನ ಆಕೆ ಅಮೃಣಿ ಸೂಕ್ತದಲ್ಲಿ ಹೇಳ್ಕೊಂಡಿರ್ತಾಳೆ. ಸುಮುಖ ಇದನ್ನು ಒಂದು ಸೂಚನೆ ನಾನೀಗಾಗಲೇ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ನಿಮಗೂ ಅನುಕೂಲ ಆದರೆ, ಹಿಂದೆ ಎಷ್ಟೋ ಸರಿ ಹೇಳಿದ್ದೆ, ಪುರುಷ ಸೂಕ್ತ, ಆಮೇಲೆ ಶ್ರೀ ಸೂಕ್ತ, ಮತ್ತೊಮ್ಮೆ ಪುರುಷ ಸೂಕ್ತ, ಹೀಗೆ ಸಂಪುಟೀಕರಣ ಮಾಡಿ ಭಗವಂತನಿಗೆ ಅಭಿಷೇಕ ಮಾಡಿರಿ ಅಂತ ಒಂದು ಬಾರಿ ಹೇಳಿದ್ದೆ. ಅದು ಪೂರ್ಣವಾಗಿ ಅಷ್ಟೆಲ್ಲ ಸಾಧ್ಯ ಆಗಲಿಕ್ಕಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಪುರುಷ ಸೂಕ್ತದ ಒಂದು ಮಂತ್ರ, ಶ್ರೀ ಸೂಕ್ತದ ಮತ್ತೊಂದು ಮಂತ್ರ, ಮತ್ತು ಪುರುಷ ಸೂಕ್ತದ ಒಂದು ಮಂತ್ರ, ಇಷ್ಟನ್ನಾದರೂ ದಿವಸ ಮಾಡೋದು ಒಂದು ಶ್ರೇಯಸ್ಕರ ಆದಿತ್ತು ಎಲ್ಲರಿಗೂ. ಮತ್ತು ಅದರೊಳಗೊಂದು ವೈಶಿಷ್ಟ್ಯ ಏನಂತಂದರೆ, ನಿನ್ನೆ ಯಜುರ್ವೇದದ ಪುರುಷ ಸೂಕ್ತದ ಬಗ್ಗೆ ಮತ್ತು ಋಗ್ವೇದದ ಪುರುಷ ಸೂಕ್ತದ ಬಗ್ಗೆ ಪ್ರಸ್ತಾವ ಮಾಡಿದ್ನಲ್ಲ, ನಾವು ಯಜುರ್ವೇದಗಳಾದವರು ಯಜುರ್ವೇದದ ಪುರುಷ ಸೂಕ್ತನೂ ನಿತ್ಯ ಒಂದಕ್ಕೆ ಹೇಳಬೇಕು ಅಂತ ಇಟ್ಕೊಂಡ್ರೆ ಒಂದು ಬಹಳ ಸುಲಭವಾದ ವಿಧಾನ ಅಲ್ಲಿ ನಾನು ಕಂಡುಕೊಂಡಿದ್ದೇನೆ. ಅದನ್ನು ನಿಮ್ಮ ಎದುರಿಗೆ ಹೇಳಬೇಕು. ಏನಂತಂದರೆ, ತಸ್ಮಾತ್ ವಿರಾಟ ಜಾಯತೆ ವಿರಾಜೋ ಅಧಿಪುರುಷಃ ಸ ಜಾತೋ ಅತ್ಯಾರಿಚಿತ ಪಶ್ಚಾತ್ ಭೂ ವಿಮತೋ ಪುರಃ. ಇದು ಋಗ್ವೇದದ್ದು. ಸ್ವಲ್ಪ ವ್ಯತ್ಯಾಸ ಮಾಡಿದೆ. ತಸ್ಮಾತ್ ವಿರಾಟ್ ಅಜಾಯತ ಅಂದರೆ ಇದು ಯಜುರ್ವೇದದ್ದು. ವಿರಾಟ್ ಅಜಾಯತ ಅದು ಪದಚ್ಛೇದ. ಟದ ಪಕ್ಕದಲ್ಲಿ ಬಂದಾಗ ಅದು ವಿರಾಟ್ ಅಜಾಯತ ಅಂತ ಆಗ್ತದೆ. ವಾಕ್ ಪ್ಲಸ್ ಈಶಾ ವಾಗೀಶ ಇದ್ದಂತೆ, ಜಸ್ವ ಸಂಧಿ ಅಂತ ಕರೀತಾರೆ. ಹಾಗಾಗಿ ತಸ್ಮಾತ್ ವಿರಾಟ ಜಾಯತ ವಿರಾಜೋ ಅಧಿಪುರುಷಃ ಅಂದರೆ ಇದು ಯಜುರ್ವೇದದ ಪುರುಷ ಸೂಕ್ತದ ಒಂದು ಮಂತ್ರ. ಇದನ್ನು ಒಂದು ಋಕ್ಕನ್ನು ಹೇಳಿ, ಅದಾದಮೇಲೆ ಈ ಶ್ರೀ ಸೂಕ್ತದ ಒಂದು ಋಕ್ಕನ್ನು ಹೇಳಿ, ಪುರುಷ ಸೂಕ್ತದ ಋಕ್ಕನ್ನು ಹೇಳಿ ಒಂದು ಪರಮಾತ್ಮನಿಗೆ ಅಭಿಷೇಕ ಮಾಡಿರಿ, ಶ್ರೀ ಸೂಕ್ತದ ಮತ್ತೊಂದು ಋಕ್ಕನ್ನು ಹೇಳಿ ಪರಮಾತ್ಮನಿಗೆ ಅಭಿಷೇಕ ಮಾಡಿರಿ, ಕೊನೆಗೆ ತಸ್ಮಾತ್ ವಿರಾಳ ಜಾಯತ ಅಂದರೆ ಅದು ಋಗ್ವೇದದ್ದಾಗ್ತದೆ. ಋಗ್ವೇದದಲ್ಲಿ ವಿರಾಟ್ ಪ್ಲಸ್ ಅಜಾಯತ ಅದೇನಾಗ್ತದೆ, ವಿರಾಳ ಅಜಾಯತ ಅಂತ ಆಗ್ತದೆ. ಅದು ಋಗ್ವೇದ ಮತ್ತು ಋಗ್ವೇದದ್ದು ಮತ್ತು ಯಜುರ್ವೇದದ್ದು ನಿಯಮಗಳಿಗೆ ಆ ಥರ ವ್ಯತ್ಯಾಸ. ಹೀಗೆ ಒಂದೇ ಮಂತ್ರವನ್ನೇ ತಗೊಂಡು ತಸ್ಮಾತ್ ವಿರಾಟ್ ಅಜಾಯತ ಅಂತ ಒಂದ್ಸರಿ ಅಂದು, ಮುಂದೆ ಶ್ರೀ ಸೂಕ್ತದ ಒಂದು ಋಕ್ಕಂದು, ಮತ್ತೆ ತಸ್ಮಾತ್ ವಿರಾಳ ಅಜಾಯತ ಅಂತ ಹೇಳಿ ಇಡೀ ಋಕ್ಕನ್ನು ಅಂದುಬಿಟ್ರೆ ಒಟ್ಟಾರೆ 3 ಶ್ಲೋಕಗಳು, 3 ಮಂತ್ರಗಳು ಒಟ್ಟಾರೆ. ಅಷ್ಟನ್ನು ಅಂದುಬಿಟ್ರೆ ಯಜುರ್ವೇದ, ಶ್ರೀ ಸೂಕ್ತ ಮತ್ತು ಋಗ್ವೇದ ಇಷ್ಟೆಲ್ಲ ಸೇವೆ ಮಾಡಿದಂತ ಆಗ್ತದೆ. ನಿಮ್ದು ಋಗ್ವೇದವಾಗಿದ್ದರೆ ಋಗ್ವೇದ ಮೊದಲು ತೊಗೊಳ್ರಿ, ಶ್ರೀ ಸೂಕ್ತ ಆಮೇಲೆ ತೊಗೊಳ್ರಿ, ಆಮೇಲೆ ಯಜುರ್ವೇದ ಪುರುಷ ಸೂಕ್ತ ಆಮೇಲೆ ತೊಗೊಳ್ರಿ. ಹೀಗೆ ಒಂದು ಮಾಡಬಹುದು ಅಂತ ಕಾಣಿಸ್ತು. ನಾನು ಅದು ಮಾಡ್ತಿದ್ದೇನೆ. ಅದು ಶ್ರುತಿ ಪುರಾಣಗಳಲ್ಲಿ ಅಂತೆಲ್ಲ ಬಂತಲ್ಲ, ಅದಕ್ಕೆ ಈಗ ನೆನಪಿಗೆ ಬಂತು. ಮತ್ತು ಕೂಡ ಈ ವಾದಿರಾಜ ಸ್ವಾಮಿಗಳು ರಚನೆ ಮಾಡಿದಂತಹ ಶ್ರೀ ಶೀರ್ಷ ಗುಣದರ್ಪಣ ಸ್ತೋತ್ರ ಅದನ್ನು ಒಂದು, ಆಮೇಲೆ ನಾರಾಯಣ ವರ್ಮ ಅಂದು, ಅದಾದ್ಮೇಲೆ ಮತ್ತೆ ಶ್ರೀ ಶೀರ್ಷ ಗುಣದರ್ಪಣ ಅನ್ನೋದೊಂದು ಪದ್ಧತಿ ಇದೆ. ಅದನ್ನೆಲ್ಲ ಒಂದು ಅಭಿಷೇಕ ಮಾಡ್ಲಿಕ್ಕೆ ಬರೋದಿಲ್ಲ, ನಮ್ಗೆ ಅಷ್ಟು ಸಮಯ ಇರೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಆ ಶ್ರೀ ಶೀರ್ಷ ಗುಣದರ್ಪಣದಲ್ಲಿ ಕೆಲವು ಸುಂದರವಾದ ಶ್ಲೋಕಗಳಿವೆ. ಕೊನೆಗೆ ಸರ್ವಾಲಂಕಾರ ಭರಿತವು ಸರ್ವಜ್ಞವು ಸರ್ವಷಡ್ಗುಣವು ಶರ್ವಾದಿ ಸರ್ವಭಕ್ತವುಗ ಸರ್ವಸ್ವದಾಯಕವು. ಎಲ್ಲ ದೇವತೆಗಳಿಗೂ ಅಪೇಕ್ಷಿತವನ್ನು ಕೊಡುವಂಥವ್ರು ಅಂತ ಶ್ಲೋಕದ ಅರ್ಥ. ಮತ್ತು 6 ಗುಣಗಳಿಂದಲೂ ಪೂರ್ಣರಾದವರು, ಇದು ಒಂದು ಶ್ಲೋಕ. ಲಕ್ಷ್ಮೀನಾರಾಯಣರು ಇಬ್ಬರನ್ನೂ ಸ್ತೋತ್ರ ಮಾಡ್ತದೆ ಆ ಶ್ಲೋಕ. ಶ್ರೀ ಗುಣದರ್ಪಣದ್ದು ವಾದಿರಾಜ ಸ್ವಾಮಿಗಳಿಂದ ರಚಿತವಾದ ಶ್ಲೋಕ ಅದು. ಅದನ್ನು ಹೇಳಿ ಲಕ್ಷ್ಮೀನಾರಾಯಣರು ಇಬ್ಬರು ಇರುವಂಥ ಒಂದು ಪ್ರತಿಮಾಕ್ಕೆ ಅಭಿಷೇಕ ಮಾಡಿರಿ. ಇದಾದ್ಮೇಲೆ ನಾರಾಯಣ ವರ್ಮದಲ್ಲಿ ಯಾವುದೋ ಒಂದು ನಿಮ್ಗೆ ಅಪೇಕ್ಷಿತವಾದ ಶ್ಲೋಕ. ಅದಾದ್ಮೇಲೆ ಮತ್ತೆ
ಶ್ರೀ ಗುಣದರ್ಪಣಕ್ಕೆ ಬಂದು ಸುಮುಖವು ಸುಂದರತರವು ಸುನಾಸವು ಸುಖಚಿತ್ತನು ಸುರಾರಾಜಿತ ಪಾದಾದ್ಯವು ರಮಾನಾರಾಯಣ ವಸ್ತು ಮಹತ್ ಮತ್ತೊಂದು ಶ್ಲೋಕ ಇದೆ. ಅದು ಆ ಶ್ರೀ ಗುಣದರ್ಪಣದಲ್ಲಿಯೇ 11 ಮತ್ತು 12ನೇ ಶ್ಲೋಕ. ಮೊದಲು 11ನೇ ಶ್ಲೋಕ ಅನ್ರಿ, ನಾರಾಯಣ ವರ್ಮದ ಒಂದು ಶ್ಲೋಕ ಅನ್ರಿ, ಆಮೇಲೆ ಮತ್ತೆ ಶ್ರೀ ಗುಣದರ್ಪಣದ 12ನೇ ಶ್ಲೋಕ ಅನ್ರಿ. ಹೀಗೆ ಅದರದ್ದು ಇಡೀ ಸ್ತೋತ್ರದ ಸಂಪುಟೀಕರಣ ಮಾಡ್ಲಿಕ್ಕೆ ಆಗದೇ ಇದ್ರು, ಅಷ್ಟೆಲ್ಲ ಸಮಯ ಸಿಗದೇ ಇದ್ರು ಇಷ್ಟನ್ನು ಮಾಡಬಹುದು. ಮಾಡ್ಲಿಕ್ಕೊಂದು ಸೌಲಭ್ಯ ನಾವು ಅನುಕೂಲ ಮಾಡ್ಕೊಳ್ಬಹುದು. ವಿಶೇಷ ದಿವಸದಲ್ಲಿ ಆದರೂ ವಿಶೇಷವಾಗಿ ಎಲ್ಲಿ ಲಕ್ಷ್ಮೀನಾರಾಯಣ ಪ್ರತಿಮಾ ಎರಡೂ ಸೇರಿದ್ದಿರ್ತಾವಲ್ಲ ಅಂಥದ್ರಲ್ಲಿ ಇದನ್ನು ಮಾಡಿ ಭಗವಂತನಿಂದ ಮತ್ತು ಲಕ್ಷ್ಮೀದೇವಿಯಿಂದ ಒಂದು ಯಶಸ್ಸನ್ನು ಕೋರುವುದು ವಿಹಿತ ಅಂತ ಕಾಣಿಸ್ತದೆ. ಕಮಲ ಸಂಭವ ಪವನರಿರುವರು ಸಮರು ಸಮವರ್ತಿಗಳು ರುದ್ರಾದ್ಯಮರಗಣ ಸೇವಿತರು ಅಪರಬ್ರಹ್ಮ ನಾಮಕರು. ಯಮಳರಿಗೆ ಮಹಾಲಕ್ಷ್ಮಿ ತಾ ಉತ್ತಮಳು ಕೋಟಿ ಸಜಾತಿ ಗುಣದಿಂದ ಅಮಿತ ಸುವಿಜಾತ್ಯಧಮ ರೇಣಿಪರು ಬ್ರಹ್ಮವಾಯುಗಳು. ಲಕ್ಷ್ಮೀದೇವಿ ಮುಗಿತ್ತಲ್ಲಿಗೆ. ಈಗ ಚತುರ್ಮುಖ ಮತ್ತು ವಾಯು ಅವರಿಬ್ಬರ ಮಹಿಮೆಯನ್ನು ಇಲ್ಲಿ ಹೇಳ್ತಾರೆ. ಅವ್ರಿಗೆ ಏನೇನು ಹೆಸರುಗಳಿವೆ ಅಂತ ಅನ್ನೋದನ್ನೆಲ್ಲ ಹಿಂದೆ ಹೇಳೇ ಆಯಿತು. ಆ ಹಿಂದಿನ 21ನೇ ಸಂಧಿ ಅಂತ ನೆನಪು, ಅಲ್ಲಿ ಮೇಧ ಸ್ಮೃತಿ ಇತ್ಯಾದಿ ಹೆಸರುಗಳನ್ನೆಲ್ಲ ಹೇಳಿ ಆಯಿತು. ಕಮಲ ಸಂಭವ ಮತ್ತು ಪವನ ಇವರಿಬ್ಬರು ಇದ್ದಾರಲ್ಲ, ಕಮಲ ಸಂಭವ ಅಂದರೆ ಚತುರ್ಮುಖ, ಪವನ ಅಂದರೆ ಮುಖ್ಯ ಪ್ರಾಣ. ಇವರಿರುವರು ಸಮರು, ಯೋಗ್ಯತೆಯಲ್ಲಿ ಸಮಾನರು, ಆದರೆ ಪದವಿ ದೃಷ್ಟಿಯಿಂದ ಚತುರ್ಮುಖ ಬ್ರಹ್ಮ ಮೇಲಿದ್ದಾನೆ. ಸಮವರ್ತಿಗಳು, ಸಮವಾಗಿ ವರ್ತನೆ ಮಾಡ್ತಾರೆ ತಮ್ಮ ಭಕ್ತರ ವಿಷಯದಲ್ಲಿ. ಸಮವರ್ತಿಗಳು ರುದ್ರಾಜಮರಗಣ ಸೇವಿತರು, ತಮ್ಮ ಕೆಳಗಿರುವಂಥ ಭಾರತೀಯ ಸರಸ್ವತಿ ಮೊದಲಾದವರು 4ನೇ ಗಣದಲ್ಲಿದ್ದಾರೆ. 5ರಲ್ಲಿರುವಂಥ ರುದ್ರ ಗರುಡ ಶೇಷ ಮೊದಲಾದವರೇನಿದ್ದಾರೆ ಆ ಎಲ್ಲ ದೇವತೆಗಳಿಂದಲೂ ಸೇವಿತರಾಗಿದ್ದಾರೆ. ಮತ್ತೆ ಇವರಿಗೆ ಅಪರಬ್ರಹ್ಮ ಅಂತ ಹೆಸರಿದೆ. ಪರಮಾತ್ಮನಿಗೆ ಪರಬ್ರಹ್ಮ ಅಂತ ಹೆಸರು, ಇವರಿಬ್ಬರಿಗೆ ಅಪರಬ್ರಹ್ಮ ಅಂತ ಹೆಸರು. ಇದು ಕೆಳಗಿನ ಬ್ರಹ್ಮ ಅಂತ ಅಷ್ಟೇ ಅರ್ಥ. ಶಾಸ್ತ್ರದಲ್ಲಿ ಬ್ರಹ್ಮಸೂತ್ರ ಭಾಷೆದಲ್ಲೆಲ್ಲ ಹಾಗೆ ಕರೀತಾರೆ. ಬ್ರಹ್ಮಣಿ ದ್ವೇ ಶತಾಧಿಕೆ ಸೋಮಪಾನಾರ್ಹರಾದಂತಹ 100 ಜನ ದೇವತೆಗಳನ್ನು ಹೇಳ್ತಾರೆ. ಅದನ್ನು ಮುಂದೆ ನಾನು ಶೇಷ ಶತಸ್ತ್ರ ದೇವತೆಗಳನ್ನು ಹೇಳುವಾಗ 18ನೇ ಕಕ್ಷೆ ಹೇಳುವಾಗ ಆ ಶ್ಲೋಕ ಹೇಳ್ತೀನಿ, ಈಗೇನು ಬೇಕಾಗಿಲ್ಲ. ಅಲ್ಲಿ ಬ್ರಹ್ಮಣಿ ದ್ವೇ ಶತಾಧಿಕೆ 100 ಜನ ಸೋಮಪಾನಾರ್ಹರಾದಂಥ ದೇವತೆಗಳು, ಪ್ರಧಾನ ವಾಯುವಿನಿಂದ ಹಿಡಿದು ಪೃಥ್ವಿ ತನಕ. ದ್ವೇ ಬ್ರಹ್ಮಣಿ ಶತಾಧಿಕೆ, ಪರಮಾತ್ಮ ಮತ್ತು ಚತುರ್ಮುಖ ಬ್ರಹ್ಮ ಅವರಿಬ್ಬರನ್ನು ಸೇರಿಸಿಬಿಟ್ರೆ 102 ಜನ ದೇವತೆಗಳು ಆ ಸೋಮಪಾನಾರ್ಹರಾದಂಥವರು, ವೇದದಲ್ಲಿ ಪ್ರತಿಪಾದಿತರಾದಂಥ ದೇವತೆಗಳು. ಅಲ್ಲಿ ಬ್ರಹ್ಮಣಿ ದ್ವೇ ಅಂತಿದೆ, ಇಬ್ಬರು ಬ್ರಹ್ಮರು. ಯಾರಿಬ್ಬರು ಬ್ರಹ್ಮ ಅಂದರೆ ಒಬ್ಬ ಪರಬ್ರಹ್ಮ, ಒಬ್ಬ ಅಪರಬ್ರಹ್ಮ. ಹಾಗೆ ನೋಡಿದ್ರೆ ನಾವು ಬ್ರಹ್ಮರೇ, ಇಲ್ಲ ಹಿಂದೆ ವಿಕಾಸರು ಹೇಳಿದ್ದಾನೆ. ಅದು ನಮ್ಗಿಂತ ದೊಡ್ಡ ಬ್ರಹ್ಮ ಚತುರ್ಮುಖ, ಅವನಕ್ಕಿಂತ ದೊಡ್ಡ ಬ್ರಹ್ಮ ಪರಮಾತ್ಮ, ಹೀಗೆ ಅರ್ಥ ಆಗ್ತದೆ. ಈ ಯಮಳರು ಇವರಿಬ್ಬರು ಕೂಡ ಅವಳಿ ಜವಳಿಗಳು. ಅವಳಿ ಜವಳಿಗಳು ಅಂದರೆ ಪರಮಾತ್ಮನ ಒಂದೇ ರೂಪ, ಲಕ್ಷ್ಮೀದೇವಿಯ ಅದೇ ರೂಪದಿಂದ ಹುಟ್ಟಿದವರಲ್ಲ. ಪರಮಾತ್ಮನ ಒಂದು ರೂಪ, ಲಕ್ಷ್ಮೀದೇವಿಯ ಒಂದು ರೂಪದ ದಾಂಪತ್ಯದಿಂದ ಬ್ರಹ್ಮ ಹುಟ್ಟಿದ. ಪರಮಾತ್ಮನ ಮತ್ತೊಂದು ರೂಪ ಮತ್ತು ಲಕ್ಷ್ಮೀದೇವಿಯ ಮತ್ತೊಂದು ರೂಪದ ದಾಂಪತ್ಯದಿಂದ ಪವನ ಹುಟ್ಟಿದ. ಆದರೂ ಆ ಪರಮಾತ್ಮನ ಅವೆರಡು ರೂಪ, ಲಕ್ಷ್ಮೀದೇವಿ ಅವೆರಡು ರೂಪ ಎಲ್ಲ ಒಂದೇ ಅಲ್ಲ, ಅವರು ಅಭಿನ್ನರೇ ಅಲ್ಲ. ಅಭಿನ್ನರೇ ಆದ್ರಿಂದ ಇವರಿಬ್ಬರು ಅವಳಿ ಜವಳಿಗಳಾದಂತೆ ಈ ಚತುರ್ಮುಖ ಮತ್ತು ವಾಯು ಅಂತ ಹೀಗೆ ಅವರನ್ನ ಸ್ತೋತ್ರ ಮಾಡಬಹುದು. ಯಮಳರಿಗೆ ಮಹಾಲಕ್ಷ್ಮಿ ತಾ ಉತ್ತಮಳು, ಅವಳು ಉತ್ತಮಳಾಗಿದ್ದಾಳೆ. ಹೇಗೆಂದ್ರೆ ಕೋಟಿ ಸಜಾತಿ ಗುಣದಿಂ, 100 ಸಜಾತಿ ಗುಣದಿಂದ ಉತ್ತಮಳಾಗಿದ್ದಾಳೆ. ಅಮಿತ ಸುವಿಜಾತ್ಯಧಮ ರೇಣಿಪರು ಬ್ರಹ್ಮವಾಯುಗಳು. ಸಜಾತಿ ಗುಣಗಳು, ವಿಜಾತಿ ಗುಣಗಳು ಅಂತ ಎರಡಿವೆ. ಸಜಾತಿ ಗುಣಗಳಿಂದ 100 ಗುಣ, ಕೋಟಿ ಗುಣಗಳಿಂದ ಆಕೆ ಉತ್ತಮಳಾಗಿದ್ದಾಳೆ. ವಿಜಾತಿ ಗುಣಗಳಿಂದ ಅನಂತ ಗುಣದಿಂದ ಉತ್ತಮಳಾಗಿದ್ದಾಳೆ. ಅದಕ್ಕೆ ಲೆಕ್ಕವೇ ಇಲ್ಲ. ಅದೇನು ಸಜಾತಿ ಗುಣ ಮತ್ತು ವಿಜಾತಿಯ ಗುಣಗಳು ಅಂದರೆ ಯಾವುದು, ಅದ್ರ ಬಗ್ಗೆ ಈಗ ಹೇಳ್ತೇನೆ. ಸಜಾತಿ ಅಂದರೆ ಸಮಾನವಾದ್ದು ಅಂತ ಅರ್ಥ, ವಿಜಾತಿ ಅಂದರೆ ವಿಭಿನ್ನವಾದ್ದು ಅಂತ ಅರ್ಥ. ಈಗ ಒಬ್ಬ ಬಡವನಾದವನು ಒಂದು ಹತ್ತಿ ಬಟ್ಟೆ ಉಟ್ಕೊಂಡಿರ್ತಾನೆ. ಸುವಿದ್ಯೇಂದ್ರ ಸ್ವಾಮಿಗಳು ಹೇಳಿದ ದೃಷ್ಟಾಂತ ಇದು. ಬಡವನಾದವನು ಒಂದು ಹತ್ತಿ ಬಟ್ಟೆ ಉಟ್ಕೊಂಡಿರ್ತಾನೆ, ಶ್ರೀಮಂತನಾದವನು ಒಂದು ಹತ್ತಿ ಬಟ್ಟೆ ಉಟ್ಕೋತಾನೆ. ಆದರೆ ಶ್ರೀಮಂತ ಉಟ್ಟ ಹತ್ತಿ ಬಟ್ಟೆಗೂ ಬಡವ ಉಟ್ಟ ಹತ್ತಿ ಬಟ್ಟೆಗೂ ಬಹಳ ಕ್ವಾಲಿಟಿಯಲ್ಲಿ ಬಹಳ ವ್ಯತ್ಯಾಸ ಇರ್ತದೆ. ಎರಡೂ ಸಜಾತಿಯೇನೆ, ಎರಡೂ ಹತ್ತಿ ಬಟ್ಟೆನೇ, ಹತ್ತಿ ಬಟ್ಟೆನೇ. ಆದರೂ ಈ ಹತ್ತಿ ಬಟ್ಟೆ ಗುಣಮಟ್ಟಕ್ಕಿಂತ ಆ ಶ್ರೀಮಂತ ಉಟ್ಟ ಹತ್ತಿ ಬಟ್ಟೆ ಗುಣಮಟ್ಟ ಬಹಳ ಉತ್ತಮವಾಗಿರ್ತದೆ. ಅದನ್ನು ಸಜಾತಿಯ ಗುಣ ಅಂತ ಕರೀತಾರೆ. ಸಜಾತಿಯ ಗುಣದಿಂದಲೇ ಆ ಶ್ರೀಮಂತ ಬಹಳ ಉತ್ತಮ.
ವಿಜಾತಿಯ ಗುಣದಿಂದಲೂ ಉತ್ತಮ. ಅದು ಹೇಗೆ ಅಂದ್ರೆ, ಶ್ರೀಮಂತನ ಹತ್ರ ರೇಷ್ಮೆ ಬಟ್ಟೆ ಇದೆ, ಬಡವನ ಹತ್ರ ಇಲ್ಲವೇ ಇಲ್ಲ. ಇದು ವಿಜಾತಿಯ ಬಟ್ಟೆ. ಬಡವನ ಹತ್ರ ಇರೋದು ಹತ್ತಿ ಬಟ್ಟೆ. ಹತ್ತಿ ಬಟ್ಟೆಗಿಂತ ರೇಷ್ಮೆ ಬಟ್ಟೆ ಅನ್ನೋದು ವಿಜಾತೀಯ. ಶ್ರೀಮಂತನ ಹತ್ರ ಇರುವಂತಹ ಈ ಹತ್ತಿ ಬಟ್ಟೆ ಇದೆಯಲ್ಲ, ಅದು ಸಜಾತೀಯ ಅನಿಸ್ಕೋತದೆ ಬಡವನ ಹತ್ತಿ ಬಟ್ಟೆಗೆ. ಬಡವನ ಹತ್ರ ಇರುವಂತಹ ಹತ್ತಿ ಬಟ್ಟೆಗೆ ಶ್ರೀಮಂತನ ಹತ್ರ ಇರುವಂತಹ ಮತ್ತೊಂದು ರೇಷ್ಮೆ ಬಟ್ಟೆ ಇದೆಯಲ್ಲ, ಅದು ವಿಜಾತೀಯ ಅಂತ ಅನ್ಸ್ಕೋತದೆ. ಹೀಗೆ ಶ್ರೀಮಂತ ಎರಡು ದೃಷ್ಟಿಯಿಂದ ಬಡವನಿಗಿಂತ ಶ್ರೇಷ್ಠ. ಒಂದು ಸಜಾತೀಯ ಗುಣದಿಂದ, ಮತ್ತೊಂದು ವಿಜಾತೀಯ ಗುಣದಿಂದ. ಹಾಗೆ ಲಕ್ಷ್ಮೀದೇವಿ ಈ ಚತುರ್ಮುಖ ಬ್ರಹ್ಮರಿಗಿಂತ, ಚತುರ್ಮುಖ ಬ್ರಹ್ಮ ವಾಯುಗಳಿಗಿಂತ ಕೋಟಿ ಸಜಾತಿ ಗುಣದಿಂದ ಉತ್ತಮಳು. ಜ್ಞಾನ, ಭಕ್ತಿ ಇತ್ಯಾದಿಗಳು ಕೆಲವೊಂದು ಹೇಳ್ತಾರೆ. ವಿಜಾತೀಯ ಗುಣಗಳು ಇವೆ, ಅವು ಅನಂತಪಟ್ಟು ಲಕ್ಷ್ಮೀದೇವಿಗೆ. ವಿಜಾತೀಯ ಗುಣಗಳಿಂದ ಬ್ರಹ್ಮವಾಯುಗಳು ಅನಂತಪಟ್ಟು ಕಡಿಮೆ ಆಗಿದ್ದಾರೆ, ಅವಳು ಅನಂತಪಟ್ಟು ಹೆಚ್ಚಾಗಿದ್ದಾಳೆ. ಅವು ಯಾವ ಗುಣಗಳು ನಮ್ಗೆ ಗೊತ್ತೇ ಆಗೋದಿಲ್ಲ. ಅನಂತ ಗುಣಗಳು ಏನಂತ ಉಪಾಸನೆ ಮಾಡೋದು ಅಂತೂ ಹೀಗೆ ಇಷ್ಟು ಮಹಿಮೆ ಅವಳಿಗಿದೆ ಅಂತ ನಾವು ತಿಳ್ಕೊಳ್ಬೇಕಷ್ಟೆ. ಈ ಪ್ರಕಾಶ ಸಂಹಿತ ಇತ್ಯಾದಿ ಗುಣಗಳಲ್ಲಿ ಕೆಲವು ಕಡೆ ಹೇಳ್ತಾರೆ, ಜ್ಞಾನ, ಆನಂದ, ಬಲ ಇವೆಲ್ಲ ಸಜಾತಿಯ ಗುಣಗಳಂತ. ಅವು ಒಂದು ಹುಲ್ಲು ಜೀವ, ತೃಣಜೀವ ಅಂತ, ಕ್ಷುಲ್ಲಕ ಜೀವ ಇರ್ತಾನಲ್ಲ, ಅವನಿಂದ ಹಿಡ್ಕೊಂಡು ಚತುರ್ಮುಖ ಬ್ರಹ್ಮನ ತನಕ ಎಲ್ಲದರಲ್ಲೂ ಆ ಗುಣಗಳು ಇದ್ದೇ ಇವೆ. ಸ್ವತಂತ್ರತ್ವ, ಪರತಂತ್ರತ್ವ, ಗುಣವ್ಯಾಪ್ತಿ, ಪರಾಪೇಕ್ಷಾ ರಹಿತತ್ವ ಇವೆಲ್ಲ ಆ ದೇವತೆಗಳಲ್ಲಿ ಮಾತ್ರ ಇರುವಂಥವು, ನಮ್ಮಲ್ಲಿ ಇಲ್ಲ ಆ ಗುಣಗಳು ಅಂತ. ಹಾಗಾಗಿ ಅವುಗಳನ್ನು ವಿಜಾತೀಯ ಗುಣಗಳು ಅಂತ ಕರೀತಾರೆ. ಸೃಷ್ಟ್ಯಾದಿಕರ್ತೃತ, ಲಕ್ಷ್ಮೀದೇವಿ ಸೃಷ್ಟಿ ಕಾರ್ಯದಲ್ಲಿ ಪರಮಾತ್ಮನಿಗೆ ಸಹಾಯ ಮಾಡ್ತಾಳೆ. ಪರಮಾತ್ಮ ಅವ್ರಿಗಿಂತ ಹೆಚ್ಚಿನವನು. ಅಂದರೆ ನಾವ್ಯಾರು ಆ ಸೃಷ್ಟಿ ಮೊದಲಾದ ಕೆಲಸಗಳಲ್ಲಿ ಭಾಗ ತಗೊಳ್ಳೋದೇ ಇಲ್ಲ. ಹಾಗಾಗಿ ಅಂಥ ಗುಣಗಳನ್ನು ವಿಜಾತೀಯ ಗುಣಗಳು ಅಂತ ಹೀಗೆ ಕರಿಬೇಕು. ಸರ್ವಾಧಿಪತ್ಯತ, ರುಜುತ್ವಂ, ಇಂಥವೆಲ್ಲವೂ ಗುಣಗಳನ್ನು ವಿಜಾತೀಯ ಗುಣಗಳು ಅಂತ ಕರಿಬೇಕು. ಪ್ರಕಾಶ ಸಂಹಿತಾದಲ್ಲಿ ಕೆಲವು ಶ್ಲೋಕಗಳನ್ನು ಹೇಳ್ತಾರೆ. ಬ್ರಹ್ಮ ವಾಸುದೇವ ಮತ್ತು ಮಾಯಾ ಇವರಿಬ್ಬರ ಮಗ. ವಾಯುದೇವ ಸಂಕರ್ಷಣ ಮತ್ತು ಜಯ ಇವರಿಬ್ಬರ ಮಗ. ಹಾಗಾಗಿ ಅವ್ರನ್ನ ಅವಳಿ ಜವಳಿ ಅಂತ ಹೇಗೆ ಹೇಳಿದ್ರು ಅಂತಂದ್ರೆ, ವಾಸುದೇವ ಸಂಕರ್ಷಣ ಇಬ್ರು ಒಂದೇ, ಮಾಯಾ ಜಯ ಇಬ್ರು ಒಂದೇ. ಹಾಗಾಗಿ ಅವಳಿ ಜವಳಿ ಅಂತ ಕರೆದ್ರು ಅಂತ ತಿಳಿದುಕೊಳ್ಬೇಕು. ಸಮವರ್ತಿ ಚತುರ್ಮುಖ ಬ್ರಹ್ಮನ ಸಮವರ್ತಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಯಾರ್ಯಾರು ಯಾವ್ಯಾವ ಥರದ ಕರ್ಮ ಮಾಡಿರ್ತಾರೋ ಆಯಾ ಕರ್ಮಕ್ಕನುಸಾರವಾಗಿ ಅವ್ರಿಗೆ ಫಲ ಕೊಡ್ತಾರೆ ಹೊರತು ಯಾರಲ್ಲಿ ಕೋಪ, ಯಾರಲ್ಲಿ ದ್ವೇಷ ಇಂಥದ್ದು ಇಲ್ಲ ಅವರಿಗೆ. ಪರಮಾತ್ಮ ಹೇಗೆ ಸಮವರ್ತಿನೋ ಹಾಗೆ ಇವರು ಸಮವರ್ತಿಗಳೇ. ಸಮಾತ್ಮ ಸಂಹಿತ ಸಮಹ ಅಂತ ಪರಮಾತ್ಮನ ವರ್ಣನೆ ಮಾಡ್ತಾರೆ. ಅವನ ಭಕ್ತರಾದಂತಹ ಈ ದೇವತೆಗಳು ಕೂಡ ಹಾಗೆ ಸಮವರ್ತಿಗಳಾಗಿದ್ದಾರೆ. ಪತಿಗಳಿಂದ ಸರಸ್ವತಿ ಭಾರತಿಗಳ ಅಧಮರು 100 ಗುಣ ಪರಿಮಿತಿ ವಿಜಾತ್ಯವರರು ಬಲಜ್ಞಾನಾದಿ ಗುಣದಿಂದ ಅತಿಶಯಳು ವಾಗ್ದೇವಿ ಶ್ರೀ ಭಾರತಿಗೆ ಪದದ ಪ್ರಯುಕ್ತ ವಿಧಿ ಮಾರುತರ ಓಲ್ ಚಿಂತಿಪುದು ಸದ್ಭಕ್ತಿಯಲ್ಲಿ ಕೋವಿದರು. ಈ ಚತುರ್ಮುಖ ಬ್ರಹ್ಮರಾದ್ಮೇಲೆ ಸರಸ್ವತಿ ಭಾರತೀಯರ ಬಗ್ಗೆ ಹೇಳ್ತಾರೆ. ಸರಸ್ವತಿ ಭಾರತೀಯರಿಬ್ಬರೂ ಕೂಡ ಪತಿಗಳಿಂದ ಅಧಮರಾಗಿದ್ದಾರೆ. ಹೇಗೆ ಅಧಮರಾಗಿದ್ದಾರೆ ಅಂದ್ರೆ 100 ಗುಣ ಕಡಿಮೆ ಆಗಿದ್ದಾರೆ, 100 ಪಟ್ಟು ಕಡಿಮೆ ಆಗಿದ್ದಾರೆ. ಬಲ, ಜ್ಞಾನ ಮೊದಲಾದಂತಹ ಸಜಾತಿಯ ಗುಣಗಳು ಅವರಲ್ಲೂ, ಚತುರ್ಮುಖ ಬ್ರಹ್ಮ ವಾಯುರಲ್ಲೂ ಬಲ ಜ್ಞಾನಗಳಿವೆ, ಇವರಲ್ಲೂ ಬಲಜ್ಞಾನಗಳಿವೆ. ಹಾಗಾಗಿ ಇವುಗಳನ್ನ ಸಜಾತಿಯ ಗುಣ ಅಂತ ಕರೀತಾರೆ. ಇನ್ನು ಇವರಲ್ಲಿ ಸ್ತ್ರೀತ್ವ ಇದೆ, ಭಾರತೀಯ ಸರಸ್ವತಿಯರಲ್ಲಿ ಅವರಲ್ಲಿ ಸ್ತ್ರೀತ್ವ ಇಲ್ಲ, ಇವುಗಳನ್ನು ವಿಜಾತೀಯ ಗುಣ ಅಂತ ಕರೀತಾರೆ. ಇಂಥವು ಕೆಲವು ವಿಜಾತೀಯ ಗುಣಗಳಿವೆ. 100 ಗುಣ ಪರಿಮಿತ ವಿಜಾತಿ ಅವರರು ಸಜಾತಿಯ ಗುಣದಿಂದಲೂ ಕಡಿಮೆ ಆಗಿದ್ದಾರೆ, ವಿಜಾತಿಯ ಗುಣದಿಂದಲೂ ಕಡಿಮೆ ಆಗಿದ್ದಾರೆ ಅಂತ ಹೀಗೆ ಅದನ್ನು ತಿಳ್ಕೊಳ್ಬೇಕು. ಈ ಸರಸ್ವತಿ ಭಾರತೀಯರಲ್ಲಿ ಸರಸ್ವತಿ ಪದಪ್ರಯುಕ್ತವಾಗಿ ಸ್ವಲ್ಪ ದೊಡ್ಡವಳು. ಚತುರ್ಮುಖ ಮತ್ತು ಮುಖ್ಯ ಪ್ರಾಣರಲ್ಲಿ ಚತುರ್ಮುಖ ಹೇಗೆ ಪದಪ್ರಯುಕ್ತ ಉತ್ತಮನೋ ಹಾಗೆ ಇವರು ಕೂಡ ಪದಪ್ರಯುಕ್ತ ಉತ್ತಮರು, ಹೊರತು ಯೋಗ್ಯತೆಯಲ್ಲಿ ಸಮಾನರು. ಅತಿಶಯಳು ವಾಗ್ದೇವಿ ಸರಸ್ವತಿ ಏನಿದ್ದಾಳಲ್ಲ, ಅವಳು ಶ್ರೀಭಾರತಿಗೆ ಪದದ ಪ್ರಯುಕ್ತವಾಗಿ ಅತಿಶಯಳಾಗಿದ್ದಾಳೆ, ದೊಡ್ಡವಳಾಗಿದ್ದಾಳೆ. ಅದು ಹೇಗೆ ಅಂದ್ರೆ, ವಿಧಿ ಮಾರುತರ ಓಲ್, ವಿಧಿ ಅಂದ್ರೆ ಚತುರ್ಮುಖ ಬ್ರಹ್ಮ, ಮಾರುತ ಅಂತಂದ್ರೆ ಮುಖ್ಯ ಪ್ರಾಣ, ಓಲ್ ಅವರಿಬ್ಬರಂತೆ ಅಂತ ಈಗ ತಿಳ್ಕೊಳ್ಬೇಕು. ಓಲ್ ಚಿಂತಿಪುದು ಸದ್ಭಕ್ತಿಯಲ್ಲಿ ಕೋವಿದರು. ಹೀಗೆ ಜ್ಞಾನಿಗಳಾದವರು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು.
ಖಗಪ ಫಣಿಪತಿ ಮೃಡರು ಸಮ ವಾಣಿಗೆ ಶತಗುಣ ಅವರರು ಮೂವರು. ಮಿಗಿಲೆನಿಸುವನು ಶೇಷ ಪದದಿಂದಲಿ ತ್ರಿಯಂಬಕಗೆ. ನಗಧರಣ ಷಣ್ಮಹಿಷಿಯರು ಪನ್ನಗ ವಿಭೂಷಣಗೈದು ಮೇನಕೆ ಮಗಳು ವಾರುಣಿ ಸೌಪರ್ಣಿಗಳಿಗೆ ಅಧಿಕರೆರಡು ಗುಣ. ಖಗ ಅಂದರೆ ಪಕ್ಷಿಗಳ ರಾಜನ ಅಂತ ಗರುಡ, ಅವನನ್ನು ಖಗಪ ಅನ್ನೋ ಶಬ್ದದಿಂದ ಹೇಳಿದರು. ಫಣಿಪತಿ, ಫಣ ಅಂದರೆ ಹೆಡೆಗಳುಳ್ಳಂತಹ ಸರ್ಪಗಳು, ಅವುಗಳಿಗೆ ಪತಿಯಾದಂತಹ ಶೇಷ. ಆ ಶೇಷ ಅವನನ್ನು ಫಣಿಪತಿ ಅನ್ನೋ ಶಬ್ದದಿಂದ ಹೇಳಿದರು. ಮೃಡ ಅಂತಂದ್ರೆ ರುದ್ರನನ್ನ ಹೇಳಿದರು. ಮೃಡ ಅನ್ನೋ ಶಬ್ದದಿಂದ ರುದ್ರನನ್ನು ಹೇಳ್ತಾರೆ. ಮೃಡಾನೋ ರುದ್ರೋತ್ತನೋ ಮಯಸ್ಕೃತಿ ಕ್ಷಯದ್ವೀರಾಯ ನಮಸಾವಿಧೇಮತೆ. ಮೃಡ ಸುಖನೇ ಅಂತ ಧಾತು. ಮೃಡ ಅನ್ನೋ ಶಬ್ದಕ್ಕೆ ಹಿಂದಿನ ಇಲ್ಲಿ ಅರ್ಥ ಹೇಳಿರಲಿಲ್ಲ. ನಮ್ಮನ್ನು ಸುಖವಾಗಿಡುವವನು ಅಂತ ಅರ್ಥ. ಈ ಸಾಯಂಕಾಲದ ಪ್ರದೋಷ ಸಂದರ್ಭದಲ್ಲಿ ರುದ್ರ ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಾನೆ ಅಂತ ಅರ್ಥ. ಅದಕ್ಕಾಗಿ ಮೃಡಾನು, ಅದು ಇಲ್ಲಿ ಶಬ್ದ ಸರಿಯಾಗಿ ಬಾಯಿ ಬರಲಿಲ್ಲ. ಅಂತೂ ನಮೋ ರುದ್ರೇಭ್ಯೋ ಯೇ ಪೃಥಿವ್ಯಾಂ ಯೇಂತರಿಕ್ಷೇ ಯೇ ದಿವಿ ಯೇ ಶಾಮನ್ನಂ ವಾತೋ ವರ್ಷಮಿಷವಸ್ತೇಭ್ಯೋ ದಶ ಪ್ರಾಚೀರ್ದಶ ದಕ್ಷಿಣಾ ದಶ ಪ್ರಾಚೀರ್ದಶೋದೀಚೀರ್ ದಶೋರ್ಧ್ವಾಸ್ತೇಭ್ಯೋ ನಮಸ್ತೆ ನಮೋ ಮೃಡಯಂತು ತೇಯಂ ದ್ವಿಷ್ಣೋ ಯಶ್ಚ ನೋದ್ವೇಷ್ಟಿತಂ ವೋ ಜಂಭೇ ದಧಾಮಿ ಅಂತ ಮಂತ್ರ. ನಮಸ್ತೇನೋ ಮೃಡಯಂತು. ಆ ಭಗವಂತನ ರೂಪಗಳು ನಮ್ಮನ್ನು ಸುಖವಾಗಿ ರಕ್ಷಣೆ ಮಾಡಿ ಸುಖವಾಗಿ ಇಡಲಿ ಪ್ರಾರ್ಥನೆ. ಅದೊಂದು ಆ ಮಂತ್ರದ ಅರ್ಥ ಎಷ್ಟು ಚೆನ್ನಾಗಿದೆ ಅಂದರೆ, ಯಂ ದ್ವಿಷ್ಮೋ ಯಶ್ಚ ನೋ ದ್ವೇಷ್ಟಿ ತಂ ವೋ ಜಂಭೆ ದಧಾಮಿ. ಯಾರ ಶತ್ರುಗಳು ನಮ್ಮನ್ನು ದ್ವೇಷ ಮಾಡ್ತಾರೆ, ಯಾವ ಶತ್ರುಗಳನ್ನು ನಾವು ದ್ವೇಷ ಮಾಡ್ತೀವಿ, ಆ ಎಲ್ಲ ಶತ್ರುಗಳನ್ನು ನಿಮ್ಮ ಬಾಯಲ್ಲಿ ತಗೊಂಡೋಗಿ ಆಹುತಿ ಕೊಡ್ತೀವಿ. ತಂ ವೋ ಜಂಭೇ ದಧಾಮಿ. ಜಂಭ ಅಂತಂದರೆ ತೆರೆದ ಬಾಯಿ. ಆ ಪರಮಾತ್ಮನ ರುದ್ರನಲ್ಲಿ ನರಸಿಂಹ ಇದ್ದಾನೆ. ಆ ಪರಮಾತ್ಮ ಆ ದುಷ್ಟಶಕ್ತಿಗಳನ್ನು ನಾಶ ಮಾಡಲಿಕ್ಕಾಗಿ ಬಾಯಿ ತೆರೆದು ನಿಂತ್ಕೊಂಡಿದ್ದಾನೆ. ಎಲ್ಲ ದುಷ್ಟಶಕ್ತಿಗಳನ್ನು, ಯಾವ ದುಷ್ಟಶಕ್ತಿಗಳನ್ನು ನಾವು ದ್ವೇಷ ಮಾಡ್ತೀವೋ, ಯಾವ ದುಷ್ಟಶಕ್ತಿಗಳು ನಮ್ಮನ್ನು ದ್ವೇಷ ಮಾಡ್ತಾವೋ ಅವೆಲ್ಲವನ್ನು ಕೂಡ ತಂ ವಹ ಜಂಭೆ ಮುಖದಲ್ಲಿ ದದಾಮಿ, ಆಹುತಿ ರೂಪಾಯಿ ಹಾಕ್ತೇನೆ ಅಂತ. ಅದು ಆ ರುದ್ರಾಧ್ಯಾಯದ 11ನೇ ಅನುವಾಕದ, ಅದು ಕೊನೆಯ ಅನುವಾಕ, ಅದರ ಕೊನೆಯ ಮಂತ್ರ. ಇಷ್ಟು ಬಿಟ್ಟರೆ ಮೃಡ ಅಂತ ಬೇಕಾದ ಕಡೆ ಬಂದಿದೆ, ಸುಮ್ಮನೆ ಇಲ್ಲಿ ಮೃಡ ಅಂತ ಈಗ ಬಂದಿದ್ದರಿಂದ ಹೇಳಿದೆ ಅಷ್ಟೆ. ಪ್ರದೋಷ ಬೇರೆ ಸ್ಮರಣೆ ಮಾಡ್ಕೊಳ್ಳೋದು ವಿಶೇಷ. ಇವರು ಸಮಾನರಾಗಿದ್ದಾರೆ. ಮತ್ತೆ ಭಾರತೀಯ ಸರಸ್ವತಿಯರಿಗೆ ಶತಗುಣ ಅವರರು 100 ಪಟ್ಟು ಕಡಿಮೆ ಆಗಿದ್ದಾರೆ. 3 ಕೂಡ ಕಡಿಮೆ ಆಗಿದ್ದಾರೆ. ಮಿಗಿಲೆನಿಸುವನು ಶೇಷ ಪದದಿಂದ ತ್ರಯಂಬಕಗೆ. ತ್ರಯಂಬಕ ಅಂತಂದ್ರೆ ರುದ್ರ. ಅವನಿಗೆ ಯಾಕೆ ತ್ರಯಂಬಕ ಅಂತ ಕರೀತಾರೆ ಅಂತಂದ್ರೆ, ತ್ರೀಣಿ ಅಂಬಕಾನಿ ಯಸ್ಯತಃ ತ್ರ್ಯಂಬಕ. 3 ಕಣ್ಣಿದ್ದವನು. ಹಣೆಯಲ್ಲಿ 1 ಕಣ್ಣು, ಅಗ್ನಿರೂಪವಾದ ಕಣ್ಣು, ಮತ್ತೆ ಇವೆರಡು ಕಣ್ಣುಗಳಿಂದ ಸೋಮ ಸೂರ್ಯಾಗ್ನಿ ಲೋಚನ ಅಂತ ಅವನು ವರ್ಣನೆ ಮಾಡ್ತಾರೆ. ಹಾಗಾಗಿ ಸೋಮ ಅಂದ್ರೆ ಚಂದ್ರ, ಸೂರ್ಯ ಅಂದ್ರೆ ಸೂರ್ಯ, ಅಗ್ನಿ ಅಂತಂದ್ರೆ ಅಗ್ನಿ, ಹೀಗೆ 3 ಕಣ್ಣಿನವನು. ಅದಕ್ಕಾಗಿ ತ್ರಿಯಂಬಕಂ ಯಜಾಮಹೇ, ತ್ರಿಯಂಬಕನ ಅಂತ ಪರಮಾತ್ಮನ ಧ್ಯಾನ ಮಾಡ್ತೀವಿ, ಯಾಗ ಮಾಡ್ತೀವಿ. ಸುಗಂಧಿಂ ಪುಷ್ಟಿವರ್ಧನಂ, ನಮಗೆಲ್ಲ ರೀತಿಯಾದಂಥ ಆರೋಗ್ಯ ಇತ್ಯಾದಿಗಳು ಕೊಡುವಂಥವನು. ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ್, ನಮಗೆ ಮೃತ್ಯು ಯೋಗ ಇದ್ರೆ ಆ ಮೃತ್ಯು ಯೋಗವನ್ನೆಲ್ಲ ಪರಿಹಾರ ಮಾಡು ಅಂತ ಅದರ ಅರ್ಥ ಮಂತ್ರದ್ದು. ಹೀಗೆ ತ್ರಿಯಂಬಕಗೆ. ಇದನ್ನು ಕೆಲವು ಕಡೆ ಅಂಬಕ ಅಂತ ಅನ್ನೋದನ್ನ ಕಣ್ಣು ಅನ್ನೋ ಅರ್ಥದಲ್ಲಿ ಲೌಕಿಕ ಸಾಹಿತ್ಯದಲ್ಲಿ ಬಳಕೆ ಮಾಡೋದು ಬಹಳ ಕಡಿಮೆ. ಜಲಜಾಕ್ಷ, ಜಲಜ ನೇತ್ರ, ಕಮಲ ನೇತ್ರ ಅಂತ ಹೀಗೆಲ್ಲ ಹೇಳ್ತಾರೆ. ಅಂಬಕ ಅನ್ನೋದನ್ನು ಕಣ್ಣು ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡೋದು ಬಹಳ ಕಡಿಮೆ. ಆದರೂ ದಾಸರು ವನರುಹಾಂಬಕಗೆ ಅಂತ ಕೆಲವು ಕಡೆ, ವನರುಹ ಅಂದ್ರೆ ಕಮಲ, ವನರುಹಾಂಬಕ ಅಂದ್ರೆ ಕಮಲದಂತೆ ಕಣ್ಣಿದ್ದವನು ಅಂತ ವರ್ಣನೆ ಮಾಡ್ತಾರೆ. ಅಂತ ಒಂದು ಅಪರೂಪದ ಶಬ್ದ ಅದು ಈ ಅಂಬಕ ಅಂತ. ತ್ರಿಯಂಬಕಗೆ ನಗಧರಣ ಷಣ್ಮಹಿಷಿಯರು. ನಗಧರ ಅಂದ್ರೆ ಆ ಗೋವರ್ಧನ ಪರ್ವತವನ್ನು ಎತ್ತಿದ ಪರಮಾತ್ಮ ಏನಿದ್ದಾನಲ್ಲ, ಅವನ 6 ಜನ ಮಹಿಷಿಯರು ನೀವು ಆವಾಗ ಕೇಳಿದ್ರಿ. ಅವರು ಪನ್ನಗ ವಿಭೂಷಣಗೆ 5 ಗುಣದಿಂದ ಕಡಿಮೆಯಾಗಿದ್ದಾರೆ. ಶಿವ, ಗರುಡ, ಶೇಷ, ರುದ್ರ ಈ 3 ಇವ್ರಿಗಿಂತ 5 ಗುಣದಿಂದ ಅವ್ರು ಕಡಿಮೆಯಾಗಿದ್ದಾರೆ. ಇಲ್ಲಿ ಒಂದು ವಾಕ್ಯ ಹೇಳೋದು ಮರ್ತೆ ನಾನು ಆ ಅವಸರದಲ್ಲಿ. ಶೇಷ ಆ ಶಿವನಿಗಿಂತ ಪದದ ಪ್ರಯುಕ್ತವಾಗಿ ಮೇಲಿದ್ದಾನೆ. ಮೊದಲು ರುದ್ರನಾದವನೇ ಮುಂದೆ ಶೇಷ ಪದವಿಗೆ ಹೋಗ್ತಾನೆ. ಶೇಷ ಪದವಿಗೆ ಹೋಗಿ ಮುಕ್ತನಾಗ್ತಾನೆ. ರುದ್ರ ನೇರವಾಗಿ ಮುಕ್ತ ಆಗೋದಿಲ್ಲ, ಶೇಷ ಪದವಿಗೆ ಹೋಗಿ ಮುಕ್ತನಾಗ್ತಾನೆ. ಗರುಡ ಹಾಗಲ್ಲ,
ಗರುಡ ಶೇಷ ರುದ್ರರು ಮೂವರು ಸಮಾನರಾದರು. ಗರುಡನಿಗೆ ಗರುಡ ಸ್ವರೂಪದಿಂದಲೇ ಹಾಗೆ ಮುಕ್ತಿ, ಮತ್ತೊಂದು ಯಾವ ಪದವಿಗೆ ಆತ ಹೋಗಬೇಕಾಗಿಲ್ಲ. ಅದಕ್ಕೆ ಶೇಷ ಪದದಿಂದಲೇ ತ್ರಿಯಂಬಕಗೆ, ಶೇಷ ರುದ್ರನಿಗಿಂತ ಪದಪ್ರಯುಕ್ತವಾಗಿ ಸೀನಿಯರ್ ಆಗಿದ್ದಾನೆ. ಈ ಗರುಡ ಶೇಷ ರುದ್ರರಿಗಿಂತ ಷಣ್ಮಹಿಷಿಯರು 5 ಪಟ್ಟು ಕಡಿಮೆ ಆಗಿದ್ದಾರೆ. ಹೀಗೆ 5ನೇ ಕಕ್ಷಾದಲ್ಲಿ ಗರುಡ ಶೇಷ ರುದ್ರರಿದ್ದಾರೆ, 6ನೇ ಕಕ್ಷಾದಲ್ಲಿ ಷಣ್ಮಹಿಷಿಯರಿದ್ದಾರೆ. ಮತ್ತೆ 7ನೇ ಕಕ್ಷಾದಲ್ಲಿ ಮೇನಕೆಯ ಮಗಳು ಅಂದರೆ ಪಾರ್ವತಿ, ವಾರುಣಿ ಅಂದರೆ ಶೇಷನ ಪತ್ನಿ, ಸೌಪರ್ಣಿ ಅಂತಂದರೆ ಗರುಡನ ಪತ್ನಿ, ಇವರೆಲ್ಲರೂ ಕೂಡ 7ನೇ ಕಕ್ಷಾದಲ್ಲಿದ್ದಾರೆ. ಈ ಷಣ್ಮಹಿಷಿಯರು 5ನೇ ಕಕ್ಷಾದಲ್ಲಿರುವಂಥ ಗರುಡ ಶೇಷ ರುದ್ರರಿಗಿಂತ 5 ಪಟ್ಟು ಕಡಿಮೆ ಇದ್ದಾರೆ. ಮತ್ತು 7ನೇ ಕಕ್ಷಾದಲ್ಲಿರುವಂಥ ವಾರುಣಿ, ಪಾರ್ವತಿ ಮತ್ತು ಸೌಪರ್ಣಿಗಿಂತ 2 ಪಟ್ಟು ಹೆಚ್ಚಾಗಿದ್ದಾರೆ. ಯಾಕಂದ್ರೆ ಅವ್ರು ನಡುವಿದ್ದಾರೆ. ಮೇಲೆ ಗರುಡ ಶೇಷ ರುದ್ರರು, ನಡುವೆ ತಾವು, ತಮ್ಮ ಕೆಳಗೆ ಗರುಡ ಶೇಷ ರುದ್ರರು ಪತ್ನಿಯರು. ಹೀಗೆ ಅವ್ರ ನಡುವಿನ ವ್ಯತ್ಯಾಸ ಏನು ಅಂತ ಅನ್ನೋದನ್ನು ಹೇಳಿದರು. ಅವ್ರು ಯಾರು ಒಂದು ಜಾಂಬವತಿ, ನೀಲ, ಭದ್ರ, ಲಕ್ಷಣ, ಕಾಳಿಂದಿ, ಮಿತ್ರವಿಂದ. ಜಾಂಬವತಿಗೆ ರೋಹಿಣಿ ಅಂತ ಹೆಸರಿದೆ. ಹಾಗಾಗಿ ಒಂದು ಮೊನ್ನೆ ಒಬ್ರು ಯಾರೋ ಜಿಜ್ಞಾಸೆ ವ್ಯಕ್ತ ಮಾಡಿದ್ರು, ಅದಕ್ಕೊಂದಿಷ್ಟು ಸಮಾಧಾನ ಹೇಳಿ ಇಲ್ಲಿ ಹೇಳಿಬಿಡ್ತೀನಿ. ಮದುವೆ ಆಗಬೇಕಾದ್ರೆ ನಕ್ಷತ್ರ ಮತ್ತು ನದಿ ಇವುಗಳ ಹೆಸರು ಇದ್ದಂಥ ಹುಡುಗಿಯನ್ನು ಸ್ವೀಕಾರ ಮಾಡಬಾರ್ದು, ಅನದೀನ್ ವೃಕ್ಷನಾಮಿಕ ಅಂತ ಒಂದು ಕಡೆ ಹೇಳ್ತಾರೆ. ಹಾಗಾಗಿ ನಕ್ಷತ್ರದ ಹೆಸರಿಗೆ ಯಾರಿಗಿರೋದಿಲ್ಲ ಇರ್ತದೋ ಅವ್ರನ್ನ ಬಿಡಬೇಕು ವಿವಾಹ ಸಂಬಂಧಕ್ಕೆ. ಹಾಗೆ ನದಿ ಹೆಸರನ್ನ ಯಾರು ಇಟ್ಕೊಂಡಿದ್ರೆ ಗಂಗಾ, ಯಮುನಾ ಇತ್ಯಾದಿ, ಆ ಹುಡುಗಿಯನ್ನು ತಗೊಳ್ಬಾರ್ದು ಅಂತ ಒಂದು ಕಡೆ ಪುರಾಣದಲ್ಲಿದೆ. ಅದಕ್ಕೆ ಅರ್ಥ ಏನಂತಂದ್ರೆ, ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಗಂಗಾ ಅಂತ ಹೆಸರಿಟ್ಟರೆ ಗಂಗಾ ನದಿ ನೆನಪಿನಿಂದ ಇಡಬೇಡ್ರಿ, ಗಂಗಾ ನದಿಯಲ್ಲಿ ಗಂಗಾ ಅನ್ನೋ ಹೆಸರಿಂದ ಪರಮಾತ್ಮ ಇದ್ದಾನಲ್ಲ ಅವಳ ನೆನಪಿನಿಂದ ಇಡ್ರಿ. ಹಾಗೆ ಇಟ್ಕೊಂಡ್ಬಿಟ್ರೆ ಈ ಹೆಸರಿಟ್ಟದ್ದು ತಪ್ಪಲ್ಲ, ನೀವು ಆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಅದು ತಪ್ಪಲ್ಲ. ಮೊನ್ನೊಬ್ರಿಗೆ ನಾ ಹೇಳಿದೆ, ಹಾಗಾದ್ರೆ ಆ ಹೆಸರಿದ್ದ ಹುಡುಗಿ ಕುಲ ಗೋತ್ರ ನಮ್ಮೆಲ್ಲ ಅನುಕೂಲವಾಗಿ ಬಂದ್ಲು, ಮದುವೆ ಆಗ್ಬೇಕು ಬೇಡ ಅಂತಂದ್ರೆ ಅದು ದೊಡ್ಡ ವಿಷಯ ಅಲ್ಲ. ಗಂಗಾ ಅನ್ನೋದ್ರೆ ಪರಮಾತ್ಮನ ಹೆಸರು ಅಂತ ತಿಳ್ಕೊಂಡ್ಬಿಡ್ರಿ. ಅದ್ನ್ಯಾಕೆ ಹೇಳಿದೆ ಅಂದ್ರೆ, ರೋಹಿಣಿ ಅಂತ ಜಾಂಬವತಿಗೆ ಹೆಸರಿದೆ. ರೋಹಿಣಿಗೆ ಜಾಂಬವತಿಗೆ ಹೆಸರಿದ್ದಾಗ ರೋಹಿಣಿ ಅನ್ನೋದು ನಕ್ಷತ್ರ ಅಂತ ತಿಳ್ಕೊಂಡು ಬಿಟ್ಬಿಡ್ಬೇಡಿ. ಜಾಂಬವತಿಗೆ ರೋಹಿಣಿ ಅಂತ ಹೆಸರಿದೆ. ಆ ಜಾಂಬವತಿಯಲ್ಲಿ ರೋಹಿಣಿ ಅನ್ನೋ ಶಬ್ದದಿಂದಲೇ ಭಗವಂತ ಇದ್ದಾನೆ, ಆದ್ರಿಂದ ಅದು ಸ್ವೀಕಾರ ಮಾಡಬಹುದು ಅಂತ ಅದಕ್ಕರ್ಥ. ಅಲ್ಲಿಗೆ ಈ ಪದ್ಯ ಸಮಾಪ್ತಿಯನ್ನು ಕಂಡಿದೆ. ಒಟ್ಟಾರೆ ಎಷ್ಟನೇ ಸಂಧಿ ಇದು? 23ನೇ ಸಂಧಿ, ಬೃಹತ್ ತಾರತಮ್ಯ ಸಂಧಿ ಅಂತ. ಅದರ 7ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 708 ಪದ್ಯಗಳು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿವೆ. ಇವತ್ತು ಶುಕ್ರವಾರ. ಗರುಡಶೇಷ ರುದ್ರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯರ್ಮಣ ಮುಖ್ಯ ಪ್ರಾಣಾಂತರ್ಗತನಾದಂಥ ಲಕ್ಷ್ಮೀನಾರಾಯಣರಿಗೆ ಎಲ್ಲರ ಬಗ್ಗೆನೂ ಶ್ರವಣ ಮಾಡಿ ಅಂತ ಮಾಡಿದ್ವಿ ನಾವು ಇವರು. ಗರುಡಶೇಷ ರುದ್ರರ ಬಗ್ಗೆ, ಆಮೇಲೆ ಅದರೊಳಗಿರುವಂಥ ಚತುರ್ಮುಖ ಪವನರ ಬಗ್ಗೆ, ಅದರೊಳಗಿರುವಂಥ ಲಕ್ಷ್ಮೀದೇವಿ ಬಗ್ಗೆ, ಎಲ್ಲರ ಬಗ್ಗೆನೂ ಕೂಡ ನಾವು ಯಥಾಶಕ್ತಿ ಶ್ರವಣ ಮಾಡಿದ್ದೀವಿ. ಅವನಿಗೆ ಇದು ಸಮರ್ಪಿತ ಆಗಲಿ ಅನ್ನೋದಕ್ಕೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.